ಒಂದು ಹೋರಿ ಸಮಾತ. ಹೌದು. ಒಂದು ಹೋರಿ 10 ಆಕಳ ನಿಗಿಸ್ತೈತಿ. 10 ಆಕಳ ಬರ್ಲತ್ತ, 10 ಆಕಳ ಹೋಗ್ಲತ್ತ. ಹೌದು. 10 ಆಕಳ ನಿಗಿಸುವಂತ ಕೆಪಾಸಿಟಿ ಏನಪ್ಪಾ ಅಂತಂದ್ರೆ ಹೋರಿಗೆ ಇರ್ತೈತತ್ತ. ಹೋರಿಗೆ ಆಯ್ತತ್ತ. ಇದು ಸುಲ್ತಾನಪುರ ಮ್ಯಾಳ ಸುಲ್ತಾನಪುರ ಬಸ್ಸು ಅಂದ್ರ ಇದೊಂದು ಹೋರಿ ಇದ್ದಂಗ ಆತ. ಸುಲ್ತಾನಪುರ ಹೋರಿ ಅಲ್ಲಿ ಸುಲ್ತಾನಪುರ ಎತ್ತಾಗೈತಿ. ಎತ್ತ ಹಳಿದಾಗಿ ಹೋತ ನಮ್ಮ ಕಂಡ ಹಾಡೋದಕ್ಕ ಹೆದರುದಿಲ್ಲ ನಾ ಹೇಳ್ತವಕ ಕಾಲಿಟ್ಟ ತುಳಿತೀನಿ ಪಾತಾಳಕ. ಹೆದರುದಿಲ್ಲ ನಾ ಹೇಳ್ತವಕ ಕಾಲಿಟ್ಟ ತುಳಿತೀನಿ ಪಾತಾಳಕ. ಇವ ಗಂಡ ಹಾಡೋದಕ ಇವ ಗಂಡ ಹಾಡೋದಕ ಕಾಲೆಕ್ಕ ತುಳಿತೀನಿ ಪಾತಾಳಕ. ಇಂತವಕ ಇಂತವಕ ಹೆದರುದಿಲ್ಲ ನಾ ಹೇಳ್ತವಕ ಕಾಲಿಟ್ಟ ತುಳಿತೀನಿ ಪಾತಾಳಕ. ಹೆದರುದಿಲ್ಲ ನಾ ಹೇಳ್ತವಕ ಕಾಲಿಟ್ಟ ತುಳಿತೀನಿ ಪಾತಾಳಕ. ಇವ ಗಂಡ ಹಾಡೋದಕ ಇವ ಗಂಡ ಪಾತಾಳಕ. ಗರ್ವ ಪಡಬ್ಯಾಡೋ ನಿನ್ನ ಮನಕ ಏನಾರ ಹೇಳಬೇಡ ಕುಂತ ಜನಕ. ಗರ್ವ ಪಡಬೇಡ ತಮ್ಮ ನಿನ್ನ ಮನಕ ಏನಾರೇ ಹೇಳಬೇಡ ಕುಂತ ಜನಕ. ಗರ್ವ ಪಡಬ್ಯಾಡೋ ನಿನ್ನ ಮನಕ ಏನಾರ ಹೇಳಬೇಡ ಕುಂತ ಜನಕ. ಗರ್ವ ಪಡಬೇಡ ಸುಳ್ಳ ನಿನ್ನ ಮನಕ ಸುಳ್ಳ ಹೇಳಬೇಡ ಕುಂತ ಜನಕ. ಸುಲ್ತಾನಪುರದ ಕೊಳಕ ಸುಲ್ತಾನಪುರದ ಕೊಳಕ ಮುಗುಳ ಕೋಡದ ಕೊಳಕ ಮುಗಲ ಕೋಡದ ಕೊಳಕ ಹಸುನಂಗ ಮಾಡಿ ಬಾರೋ ಜಳಕ. ಹೆದರುದಿಲ್ಲ ನಾ ಹೇಳ್ತವಕ ಕಾಲಿಟ್ಟ ತುಳಿತೀನಿ ಪಾತಾಳಕ. ಹೆದರುದಿಲ್ಲ ನಾ ಹೇಳ್ತವಕ ಕಾಲಿಟ್ಟ ತುಳಿತೀನಿ ಪಾತಾಳಕ. ಇವ ಗಂಡ ಹಾಡೋದಕ ಇವ ಗಂಡ ಹಾಡೋದಕ ನೋಡೋದಕ ನಿನ್ನ ನೆಲಕ. ಗರ್ವ ಪಡಬ್ಯಾಡೋ ನಿನ್ನ ಮನಕ ಏನಾರ ಹೇಳಬೇಡ ಕುಂತ ಜನಕ. ಗರ್ವ ಪಡಬೇಡ ತಮ್ಮ ನಿನ್ನ ಮನಕ ಏನಾರೇ ಹೇಳಬೇಡ ಕುಂತ ಸಬಕ. ಶಾನ್ಯ ಅನಬೇಡ ತಮ್ಮ ನಿನ್ನ ಮನಕ ಏನಾರ ಹೇಳಬೇಡ ಕುಂತ ಜನಕ. ಗರ್ವ ಪಡಬೇಡ ನೀ ನಿನ್ನ ಮನಕ ಏನಾರೇ ಹೇಳಬೇಡ ಕುಂತ ಜನಕ. ಸುಲ್ತಾನಪುರದ ಕೊಳಕ ಸುಲ್ತಾನಪುರದ ಕೊಳಕ ಸುಲ್ತಾನಪುರದ ಕೊಳಕ ಸುಲ್ತಾನಪುರದ ಕೊಳಕ ಹಸುನಂಗ ಮಾಡಿ
ನಾ ಇಂಥವಕ ಕಾಲಿಟ್ಟು ತುಳಿತೀನಿ ಪಾತಾಳಕ ಎದುರುವುಲ್ಲ ನಾ ಇಂಥವಕ ಕಾಲಿಟ್ಟು ತುಳಿತೀನಿ ಪಾತಾಳಕ ಇವ್ರನ್ನೆಲ್ಲಕ ಮೊದಲನೇ ಕಲ್ಪಾಕ ಜಗನ್ ಮಾತೆ ಅವತಾರ ತಾಳುದಕ ಮೊದಲನೇ ಕಲ್ಪಾಕ ಜಗನ್ ಮಾತೆ ಆಗಿ ಬರುವುದಕ ಮೊದಲನೇ ಕಲ್ಪಾಕ ಜಗನ್ ಮಾತೆ ಅವತಾರ ತಾಳುದಕ ಮೊದಲನೇ ಕಲ್ಪಾಕ ಜಗನ್ ಮಾತೆ ಅವತಾರ ತಾಳುದಕ ಎರಡನೇ ಕಲ್ಪಾಕ ಎರಡನೇ ಕಲ್ಪಾಕ ಎರಡನೇ ಕಲ್ಪಾಕ ಎರಡನೇ ಕಲ್ಪಾಕ ಜಗದೋನಿ ಅವತಾರ ಮಾಡುದಕ ಬಂದಾನ ಬಂದಾನ ಇವ ಗಂಡ ಹಾಡುದಕ ಮುದ್ದಮ್ಮ ಬಂದಿನಿ ನೋಡುದಕ ಎದುರು ಮುಲ್ಲನ ಎಂಥವಕ ಕಾಲಿಟ್ಟು ತುಳುತ್ತೀನಿ ಪಾತಾಳಕ ಅಂಗಿತಾಳ ಹಾಕೇನೆ ಬಡದಾರ ಸಭಾ ಬಂಧು ಬಾಂಧವರಲ್ಲಿ ಏನಾಯ್ತ್ರಿ ಇವ ಸವರ್ಣಯ ಪ್ರಾರ್ಥನೆ ಸಲ್ಲಿಸುತ್ತ ಅದಕ್ಕ ಸರಜೋಡಿ ಕಲಾವಂತರು ಏನು ಮಾತಾಡ್ತಾನೆ ಏನು ಗಂಡ ಏನು ಮಾತಾಡ್ಯಾನ ನನ್ನ ಗಂಡ ಏನು ಮಾತಾಡ್ಯಾನ ಸುಮ್ಲಿಕ್ಕೆ ಹೌದಿಲ್ಲ ಹೌದು ಸುಳ್ಳ ಇವನ್ ಬಂಡಾಟ ಇವಂದ ಪಾಪ ಹಂಗಾಳ ಅದ ಇದೇನ್ ಹಿಂದ್ ಮಾತಾಡ್ತಾನಲ್ಲ ನಿನ್ನ ಗಂಡ ಪಾಪ ರೊಕ್ಕದ ಆಸೆಕಾಗಿ ಬಂದೈತಿ ಹೇಳ ಹಂಗಲ್ಲ ಇದ್ರದ್ದು ಏನಿದ್ರು ಬರ ಬಂಡಾಟ ಬಂದಾಟ ಇದು ಮತ್ತೊಬ್ಬರ ಮನ್ಯಾಗ ಡಗ್ಗುದ ಇದು ಹೇಳ್ತೈತಿ ಏನ್ ಹೇಳ್ತತಿ ಏನ ಹಂಗ ಇಟ್ಕೊಂಡಾನಿ ನಾನು ಹೆಂತಿನ ಹಿಂಗ ರೀಕಿನಾಗ ಇಟ್ಕೊಂಡಾನಿ ಇಟ್ಕೊಂಡದಿ ಏನ್ ನಮ್ಮಮ್ಮ ಹಂಗಲ್ಲ ನೀ ಹರ್ಯಾಗೆದ್ದು ಹೋಗಿ ಹಾಡಿ ರೊಕ್ಕ ಕೊಡುದು ಎಲ್ಲಿ ಗೊತ್ತೈತೇನ ಅಲ್ಲೇ ಅಲ್ಲಿ ಹೆಂತಿ ಕೈಯಾಗ ಕೊಡುದ ನಿನ್ನ ಗಂಡ ಬರಬರಿ ಹೇಳ್ಲಿ ಅವಂಗ ಹೌದಿಲ್ಲ ಹೆಂತಿ ಕೈಯಾಗ ರೊಕ್ಕ ಕೊಟ್ಟಾಗ ಆಯ್ಕೆ ಏನಪ್ಪ ಅಂತಂದ್ರ ಸುಣ್ಣ ತಂಬಾಕ್ ಮಿಜ್ಜಾಕ್ ಕೊಟ್ಟಾಗ ನೀ ಏನಾರ ಕಟ್ಟಿ ಮೇಲೆ ತಿಂದು ಸುಣ್ಣ ತಂಬಾಕ್ ತಿನ್ನೋದಾಕೈತಿ ತೇಜ್ರಿ ಕಿಲಕಾಯಿ ಅಂತಕೈತಿ ಹೌದಿಲ್ಲ ನಾ ಹೇಳಿದಾಗ ನೀ ಹೋಗ್ಬೇಕು ಅಲ್ಲಿ ಹೋಗ ಬಸವನ ಜೋಡಿ ಅಂದ್ರೆ ಅಟ್ಟ ಹೋಗ್ಬೋದು ಅಟ ಬರುದ ಬ್ಯಾಡ ನೀ ಕೇಳ್ ಕಥಂ ಬಂದ್ರಿ ಅಂದ್ರೆ ರೊಟ್ಟಿ 10 ಮನೆಗೆ ಅದಕ್ಕೆ ಇರ್ಲಿ ಅದೇನ್ ಬಿಡ್ ಹಂಗ ಮಾತಾಡ್ತೈತಿ ಅದು ಯೂಟ್ಯೂಬ್ ಹಚ್ಚಾರ ಇಲ್ಲ ಅದಕ್ಕೆ ಹಂಗ ಮಾತಾಡ್ತೈತಿ ಮಾತಾಡ್ಲ ಗಂಡ ಗಂಡ ನಿನ್ನ ಗಂಡ ಬ್ಯಾಡ ಅಂದಪ್ಪ ಅದಕ್ಕಿರ್ಲಿ ಹೇಳ್ಯಾರ ಅವ್ರು ಏನ್ ಹೇಳ್ಯಾರ ವಿಷಯಗಳನ್ನ ಎಲ್ಲೆಲ್ಲಿ ತಂದು ಎಲ್ಲೆಲ್ಲಿ ಮಾತಾಡ್ಯಾರಪ್ಪ ಅಂತ ಕೇಳಿದ್ರ ಏನೇನು ಹೇಳ್ಯಾರ ನಾ ಹೇಳಿದ್ ಏನ್ ಹೇಳಿದ್ ಗೊತ್ತ ಜನ ಏನ್ ಹೇಳಿದ್ರಿ ನೀವ ಗಂಡ ದೇವ್ರನ್ನ ಕತ್ತೀರಿ ಹೌದು ಗಂಡ ದೇವ್ರ ಅನ್ಸ್ಕೋಬೇಕಾದ್ರ ಅಂತ ಒಂದು ಅಗಾಧ ಪವಾಡ ಮಾಡಿರ್ಬೇಕ ನಾ ಹೇಳಿದ್ ಏನ್ ಹೇಳಿದ್ನಿ ಏನ್ ಹೇಳಿದ್ರಿ ಹೆಂಡತಿಯಾಗಿರ್ತಕ್ಕಂತ ಸತ್ಯವಾನನ ಹೆಂಡತಿ ಸಾವಿತ್ರಿ ದೇವಿ ಏನ್ ಮಾಡ್ಯಾಳಪ್ಪ ಅಂತಂದ್ರ ಗಂಡ ಸತ್ರು ಅವ್ನ ಹಂಗ ಬಿಟ್ಟಿಲ್ಲ ಮರಳ ಜೀವ ಪಡೆದಾಳ ಏನಪ್ಪಾ ಅಂತಂದ್ರ ಯಮುನ ಜೋಡಿ ಮಾತಿನೊಳಗ ಮಲು ಕಟ್ಟಿ ಅವನ ಜೋಡಿ ವಾಕ್ವಾದ ಮಾಡಿ ಟೆಕ್ನಿಕ್ ಪಾಯಿಂಟ್ ಉಗುದ ಏನಪ್ಪಾ ಅಂತಂದ್ರ ವಾದ ಮಾಡಿ ಜೀವ ಒಯ್ಯಾಕ ಬಂದವನ ಕೈಲಿನ ಜೀವ ಉಳಿಸ್ಯಾಳ ಅಂದ್ರ ಆಕೆ ಬಾಳ ಪವರ್ನಿಕ್ಕಿದಾಳು ಹೌದು ಹೌದಿಲ್ಲ ಹೌದ ಅಂದಾಗ ಏನಪ್ಪಾ ಅಂತಂದ್ರ ಆಕೆ ಹೆಸರು ಸತ್ಯವಾನ ಸಾವಿತ್ರಿ ದೇವಿ ಅಂತೇಳಿ ಜಗಳಾಗ ಅಜರಾಮರವಾಗಿರ್ತಕ್ಕಂಥ ಕೀರ್ತಿ ಹೆಸರು ಉಳಿದೈತೆ ಗುಳೆ ಯಮುನ ಜೋಡಿ ವಾದ ಮಾಡಿದಕ್ಕಾಗಿ ಸತ್ಯವಾನ ಸಾವಿತ್ರಿ ಅಂದಾರತ್ತ ಹೌದಿಲ್ಲ ಹೌದು ಸತ್ಯವಾನ ಪತಿವ್ರತೆಯಾಗಿರತಕ್ಕಂಥ ಸತ್ಯವಾನ ಸಾವಿತ್ರಿ ದೇವಿ ಅಂತೇಳಿ ಜಗತ್ತಿನೊಳಗೆ ಅಜರಾಮರವಾಗಿರತಕ್ಕಂಥ ಕೀರ್ತಿ ಉಳಿದೈತಿ ಮತ್ ನಿಮ್ಮಾಗ ಸುಮ್ಮನೆ ಸುಳ್ಕೊತಾರ ಎಲ್ಲಿ ಕೀರ್ತಿ ಉಳಿತಿ ಅದಕ್ಕೆ ನಾ ಏನ್ ಹೇಳಿ ಗೊತ್ತೇನ ಏನ ಹಂಗ ನನ್ನ ಗಾಂಡ ದೇವರನ್ನ ಹಾಕತ್ತೀರಿ ಯಾವ ದಕ್ಷ ಬ್ರಹ್ಮನ ಅಗ್ನಿ ಕೊಂಡದಾಗ ಗಂಡನ ಸಲುವಾಗಿ ಸತಿದೇವಿ ಪರಮಾತ್ಮನ ಸಲುವಾಗಿ ಸತಿದೇವಿ ಜೀವ ಬಿಟ್ಟಿದಳು ಗಂಡ ದೇವರಾಗಿದ್ದಂದ್ರ ಅಕ್ಕಿನ ಯಾಕೆ ಹೊಳ್ಳಿ ಜೀವ ಮಾಡ್ಲಿಲ್ಲ ಮೈಯೆಲ್ಲ ಬೂದಿ ಬಡ್ಕೊಂಡು ಅಕ್ಕಿ ಹೆಣ ಹೊತ್ತ ಗುಡ್ಡ ಗವಾರ್ ತಿರ್ಕೋತ್ ಯಾಕೆ ಹೋದ ಅದ್ ಕೇಳಿದ್ನ್ಯ ಅದ ಅವ್ರಿಗೆ ಗೊತ್ತಿಲ್ಲ ಬರೋದಿಲ್ಲ ಪಾಪ ಅವಕ ಅದ ತಲ್ಯಾಗನ ಇಲ್ಲಿ ಅವಂಗ ನಮ್ಮವಾಗ ತಲಿಯಾಗ ನಿಮ್ಮವಾಗ ಅಲ್ಲ ಅದು ಬರೋದಿಲ್ಲ ಅವಂಗ ಇವ್ ಬಾಂದಿದ್ ಬತ್ತಿದ್ ಏನ್ ಹೇಳ್ತೈತಿ ಗೊತ್ತೈತಿ ನನಗ ಏನತತಿ ಏ ಸತ್ಯವಾನ ಸಾವಿತ್ರಿ ಹೆಂತಿಗಿ ಜೀವ ಕೊಟ್ಟಿದ್ರ ಹೇಳ್ರಿ ನಿಮ್ಗೆ ಅನ್ಸುರ ಅನ್ನತ್ನ ನೋಡ ನಿನ್ನ ಗಾಂಡು ನನಗೆ ತಕರಾರು ಮಾಡ್ದೈತಿ ಅದ ಏನತ್ತ
ನೀ ಏನಿದ್ರು ಅಲ್ಲೇ ಹಿಂದಿನ ಅವ್ನ ಜೋಡಿನೇ ಮಾತಾಡ್ ನಾನ್ ಜೋಡಿ ಬರ್ಬೇಡತ್ತ ನಾವು. ಹೌದು ಬರೋಬರಿ ಮಾತ. ಮತ್ ನಾವಿಟ್ಟು ಆದ್ರೆ ಏನಾಕೈತಿ, ತಂಗಿ ಗಂಡನ್ ತಕ ಆದ್ರೆ ಏನಾಕೈತನ? ಹೆಣ್ಣಿನ ಧರ್ಮ ಅಲ್ಲ ಅದ. ಅಲ್ಲನ ಹೆಣ್ಣಿನ ಧರ್ಮ ಅಲ್ಲ. ಅಲ್ಲ ಅದಕ್ಕ ಇಲ್ಲಿ ವಿಷಯ ಮರ್ಸ್ಬೇಡ. ನಂದು ಏನ್ರ ಮಾತಾಡಿ ನೀನ. ಹೌದಾ? ನಾ ಕೇಳಿದ್ದೇನ ಒಟ್ಟ ಏನಪ್ಪಾ ಅಂತಂದ್ರ ಹೆಂಡತಿ ಆಗಿರತಕ್ಕಂತ ಸತೀದೇವಿ ಏನಪ್ಪಾ ಅಂತಂದ್ರ ಗಂಡನ ಸಲುವಾಗಿ ಜೀವ ಬಿಟ್ಟಿದ್ಲು, ಪರಮಾತ್ಮನ ಸಲುವಾಗಿ ಜೀವ ಬಿಟ್ಟಿದ್ಲು, ಅಗ್ನಿ ಕೊಂಡದಾಗ ಜಿಗದ. ಹೌದಾ? ಹೌದಿಲ್ಲ? ಹೌದು. ನಿನ್ನ ಗಂಡ ದೇವರಾಗಿತ್ತಂದ್ರ ಅವ್ರನ್ನ ಯಾಕೆ ಕೊಡಿಸ್ಲಿಲ್ಲ? ಹೆಂಡತಿನ ಜೀವ ಯಾಕೆ ಮಾಡ್ಲತ್ ನಾ ಕೇಳೇನಿ. ಇದು ನಮ್ಮದು ಬಂದ್ ಬೇರೆ ಹೇಳಾಕತೈತಿ. ನಿಂದು ಕೊಟ್ಟ ಹುಚ್ಚ ಆಗೈತಿ ಅದಕ್ಕ. ಹೌದಿಲ್ಲ? ನಾಳೆ ಒಂದಿನ ಹೊತ್ತು ಮುಟ್ಟ ಒಟ್ಟ ಹುಚ್ಚ ಆಗೈತಿ ಅದಕ್ಕೆನ. ಹಂಗಲ್ಲ, ನಾ ಕೇಳುವುದೇನ ನೀ ಹೇಳುವುದೇನ, ನೀ ಮಾತಾಡುದೇನ ನಾವ್ ಹಾಡುದೇನ. ಹೌದಿಲ್ಲ? ಅದಕ್ಕೆ ಹೇಳ್ರಿ ಅವ್ರು ನಮಗ್ ಹೇಳ್ರು. ಕೂತ್ ಮಂದಿ ಎಲ್ಲ ಅರ್ಧ ಎದ್ದು ಹೋತು ಬಾಳ ತಕ ಮಾತಾಡ್ರಿ ನೀವ. ಹೌದು. 10 ಮಾತಾಡೋಕಿಂತ ಮುತ್ತಿನಂತ ಅದು ಒಂದ ಮಾತಾಡ್ಬೇಕಂತ ಹೇಳ್ರಿ. ಮತ್ತೆ ಹೇಳುವ ಶಾಸ್ತ್ರ ತಿನ್ನೋದು ಬದ್ನಿಕಾಯಿ ಮಾಡಿರಲ್ಲ ನೀವು ಎಲ್ಲಾ ಮಂದಿ ನಿಭಿಸ್ಬಿಟ್ರಲ್ಲ. ಎಲ್ಲಿ ಅದು ಸುಮ್ಲಕ್ ಪರಿಚಯ. ಹೌದಿಲ್ಲ? ಎಲ್ಲಾ ಮಂದಿ ಆದ್ರೆ ನಿಮ್ ಮಾತು ಕೇಳಿ ಕಿರಿಕಿರಿ ಮಾಡ್ಬೇಡ, ಬಾಯಲ್ಲಿ ಕುರ್ಕುರಿ ಕೊಡ್ತಿಲ್ಲ ಅಂದ ಯಾರ. ಹೌದಿಲ್ಲ? ಹೌದ. ಇನ್ನೊಂದ್ ಹೇಳ್ರಿ ಅವ್ರು ಏನ್ ಹೇಳ್ಯಾರ? ಏನ್ ಹೇಳ್ರು? ನಾ ಏನ್ ಹೇಳಿನಿ? ಏನ್ ಹೇಳಿದ್ರಿ? ಒಟ್ಟ ಇವತ್ತಿನ ದಿವಸ ಹೆಣ್ಣಂದ್ರ ಬಾಳ ಶ್ರೇಷ್ಠ ಐತಿ, ದೊಡ್ಡದೈತಿ. ಹೌದಿಲ್ಲ? ದೊಡ್ಡ ಕೇಳಾಳ. ಪುರಾಣದಾಗ ಬರ್ದಿಟ್ಟಾರ. ಹೆಂಗ ಬರ್ದಿಟ್ಟಾರಪ್ಪ ಅಂತಂದ್ರ ಏನ್ ಬರ್ದಿಟ್ಟಾರ? 10 ಜಾಲಿ ಗಿಡಕ್ಕೂ ಒಂದು ಬೇವಿನ ಗಿಡ ಸಮ ಐತಿ. ಹೌದು. ಹೌದಿಲ್ಲ? 10 ಬೇವಿನ ಗಿಡಕ್ಕೂ ಒಂದು ಬಾಳಿ ಗಿಡ ಸಮ ಐತಿ. ಆಯ್ತು. 10 ಮಂದಿ ಗಂಡು ಮಕ್ಕಳಿಗೆ ಒಬ್ಬಳ ಹೆಣ್ಣು ಮಗಳು ಸಮಾನವಾಗಿರುತ್ತಾಳೆ ಅಂತೇಳಿ ಪುರಾಣದಾಗ ಬರ್ದಾರು. ನಿಮ್ಮವೇನ್ ಹೇಳಿದಕ್ಕ? ಹೌದಿಲ್ಲ? ಹೌದು. ನಾ ಹೇಳಿರ್ತಕ್ಕಂತ ಮಾತು ಹೆಂಗಪ್ಪ ಅಂತಂದ್ರ 10 ಮಂದಿ ಗಂಡು ಮಕ್ಕಳಿಗೆ ಒಬ್ಬಕ್ಕೆ ಹೆಣ್ಮಗಳ ಸಮಾನಳು. ಅಂತ ಗುಣ ಆಕೆಯಲ್ಲಿ ಐತಿ, ಅಂತ ಸಹನ ಶಕ್ತಿ ಹೆಣ್ಣಿನಲ್ಲಿ ಐತಿ. ಅಕ್ಕಿಯಲ್ಲಿ ಐತಿ ಅಂತ ಶಕ್ತಿ. ಹಿಂಗ ಹೆಣ್ ಹೆಚ್ಚೈತಿ ಐತಿ. ಇದ ಪ್ರಕಾರ ಬಂದು ನೀನು ಗಂಡು ಹೆಚ್ಚು ಮಾಡಪ್ಪ ತನ್ಯ. 20 ಮಂದಿ ಹಚ್ಚಿದ್ರ ತೋರ್ಸೋ ಅಂತ ಹೇಳಿದ್ ನಾವು. ಹೌದಿಲ್ಲ? ಹೌದು. ಇದು ಬಾಂದ್ ಹೇಳ ನಮ್ಮದು ಬಾಂದ್ ಹೇಳ್ತು. ಏನ್ ಹೇಳತ್ ನಿಮ್ದ? 10 ಆಕಳಿಗೆ ಒಂದು ಹೋರಿ ಸಮಾತ. ಈ 10 ಆಕಳೆಲ್ಲ ಓದ್ ಬಿಡ್ತೀನಾದ್ರ ಗಪ್ಪ. ಹಂಗಲ್ಲ, 10 ಆಕಳಿಗೆ ಒಂದು ಹೋರಿ ಸಮಾತ. ಹೌದು. ಒಂದು ಹೋರಿ 10 ಆಕಳ ನಿಗಿಸ್ತೈತಿ. 10 ಆಕಳ ಬರ್ಲತ್ತ, 10 ಆಕಳ ಹೋಗ್ಲತ್ತ. ಹೌದು. 10 ಆಕಳ ನಿಗಿಸುವಂತ ಕೆಪಾಸಿಟಿ ಏನಪ್ಪಾ ಅಂತಂದ್ರೆ ಹೋರಿಗೆ ಇರ್ತೈತತ್ತ. ಹೋರಿಗೆ ಆಯ್ತತ್ತ. ಇದು ಸುಲ್ತಾನಪುರ ಮ್ಯಾಳ ಸುಲ್ತಾನಪುರ ಬಸ್ಸು ಅಂದ್ರ ಇದೊಂದು ಹೋರಿ ಇದ್ದಂಗ ಆತ. ಸುಲ್ತಾನಪುರ ಹೋರಿ ಅಲ್ಲಿ ಸುಲ್ತಾನಪುರ ಆಗೈತದ. ಎತ್ತ ಹಳಿದಾಗಿ ಹೋತ ನಮ್ಮ ಐನ್ ಬಿಡ್ಲಿ ಅನ್ನೋ ಒಂದನ್ನ ತಿರ್ಸ ನಮ್ಮ ಲಕ್ಕ ಐನ್. ಹೌದಿಲ್ಲ? ಇದು ಹೋರ ತಿಳ್ಕೊಂಡದಕ್ಕೆ ಇದು ಎತ್ತಾಗಿದ್ದು ಗೊತ್ತಾಗಿಲ್ಲ. ನಮ್ಮ ಲಕ್ಕ ಒಟ್ಟ ಹೋದ್ ಬಾಯಿಗೆ ತೀಲಿ. ಹಂಗಲ್ಲ, ಒಟ್ಟ ಹಾರ್ಲಿ ನಾಕಿ ಇಲ್ಲಿ ನೋಡ. ಹಂಗಲ್ಲ, ಇದು ಎತ್ತಾಗಿದ್ದು ಇದಕ್ಕ ಗೊತ್ತಿಲ್ಲ. ಇದು ಸುಲ್ತಾನಪುರ ಹೋರ ಸುಳ ಬಂದ್ ಚಪ್ಪಡಿಸ್ಕೊತಿದ. ನಂಬದ ದೋಸ ಮಾಡ್ತೈತಿ. ಹಂಗಲ್ಲ. ಇನ್ನೊಂದ್ ಮಾತು ಹೇಳ್ರಿ ಅವ್ರ. 10 ಆಕಳ ಒಂದ ಹೋರಿ ನಿಗಿಸ್ತೈತಿ. 10 ಆಕಳಿಗೆ ಏನಪ್ಪ ಅಂತಂದ್ರ ಒಂದ್ ಆಕಳಿಗೆ 10 ಹೋರಿ ಒಮ್ಮೆ ಬಿಟ್ರ ಹೊರ 11 ಆಕಜತ್ ನಮ್ಮ ಕೇಳ್ತಾರ. ನಿನಗ್ ನಾಚಿಕ್ ಬರೋದಿಲ್ಲ ನಿನ್ ಜನ್ಮಕ್ಕ. ಅಲ್ಲ, ನೀನು ಒಬ್ಬ ಹೆಣ್ಮಗಳದಿ, ಆದ್ರೆ ಇಲ್ಲಿ ಪಾತ್ರ ಮಾಡಕ್ ಬಂದದಿ ಅಷ್ಟ. ಹೌದಿಲ್ಲ? ಹರ್ದು ಅನ್ನೋದು ಆಕತಿ. ನೀನು ಒಬ್ಬ ಹೆಣ್ಮಗಳದಿ, ಒಂದು ಸ್ವಲ್ಪ ತಿಳ್ಕೊಂಡು ಮಾತಾಡ್ಬೇಕ. ಅವ್ರು ಹೇಳ್ಯಾರ ಹರ್ದು ಅನ್ನೋದು ಆಕೈತಿ. ಹೆಂಗ್ ಯಾವ ಆಕಾರನಾಗ ಹೇಳಿದ್ನ? ನಮ್ಮ ಲಕ್ಕ ಇಲ್ಲಿ ಒಬ್ಬಕಿನೇ ಬಿಡ್ತಾನ. ಇಲ್ಲಿ ನೋಡು, ಹೆಣ್ಮಗಳ ಅಂದ್ರೆ ಏನ್ ತಿಳಿದೀನಿ? ಆಕಿನ ಹರ್ದು ಅನ್ನೋದು ಮಾಡ್ಬಿಡ್ರಿ. ಹೆಣ್ಮಗಳ ಏನ್ ತಿಳ್ಕೊಂಡಾರ ಇವ್ರ? ಏನ? ಭೂಮಿ ಇದ್ದಂಗ ಎಟ್ಟುಗಳು ಹೊಡಿ. ಎಟ್ಟು ಬಿತ್ತಿ ಎಟ್ಟು ಕಡ್ದು ಮಾಡಿ ಎಟ್ಟು ಬೆಳೆದು ಮಾಡಿ ಎಟ್ಟು ಎಲ್ಲಿ ಹಾಕಿ ಟ್ರಾಕ್ಟರ್ ಹೊಡ್ತೇವೆ ಪಟ್ಟ್ಯಾವಳ. ಪೈಲ 8 ಎತ್ತಿಂದಿತ್ತ, ಆಮೇಲೆ 4 ಎತ್ತಿಂದ ಬತ್ತ, ಆಮೇಲೆ 2 ಎತ್ತಿಂದ ಬತ್ತ. ಆ ಎತ್ತುಗಳು ಕುಲ್ಲ ಆಗ್ಯಾವ, ಸತ್ ಹೋಗ್ಯಾವ. ಯಾವ ಎತ್ತುಗಳು ಹುಡುದಿಲ್ಲ ಈಗ. ಸಣ್ಣ ಟ್ರಾಕ್ಟರ್ಗಳು ಬಂದಾವ ಕರೆ ಅವಶ್ಯಕ ಒದ್ದಾಡಕತ್ತೆ ಭೂಮಿಯಾಗ. ತಿರುಗುದ್ರ ಗಾಡಿ. ಹೌದಿಲ್ಲ? ಮತ್ತ ಇವು ಬಾಂಧಪ್ಪ 10 ಹೋರಿ ಒಮ್ಮೆ ಬಿಟ್ರೆ ನಿಮ್ದು ಹರತಿಜತ್ತ, ಆಕಳ ಹರಿತಿಜತ್ತ. ಇದು ನನ್ನ ಗಂಡ ಹೇಳ್ದೈತಿ ಪಟ್ಟ್ಯಾ ಫುಲ್ ಪವರ್ ಅತ್ತ. ಏನ್ ಪಟ್ಟಿ ಹೊಲಿಲ್ದ ಎಬಡಿ ನಾಡೆಬಡಿ ಮಾತಾಡ್ಬೇಕಾದ್ರ ತಲೆಯಾಗ ವಿಚಾರ ಮಾಡ್ಕೊ. ಅದ ಪ್ರಕಾರ ನಾ ಏನ್ ಮಾತು ನಿನಗೆ ಹೇಳ್ತಾನ. 10 ಆಕಳ ಬರ್ಲಿ, 10 ಆಕಳ ಹೋಗ್ಲಿ, ನಿಗಿಸುವಂತ ಕೆಪಾಸಿಟಿ ಐತಂದಿ. ಹೌದು. 10 ಆಕಳ ತಂದು ಒಮ್ಮೆ ಹೋರಿ ಮುಂದೆ ನಿಲ್ಲಿಸಿದ್ರೆ ನಿನಗೆ ನೀಗ್ತತಿ. ಒಟ್ಟಾಟಿಗಿಂತ ಹಾಕ್ತಿ ಇಲ್ಲ ಹಂಗಿಲ್ಲ. ಮತ್ 10 ಆಕಳ ಅಂದ್ರ ನಾವ್ ಮತ್ ಕಟ್ಸಬೇಕಾಗೈತಿ. ಅವನು ಮ್ಯಾಗ ಮೋತಿ ಮಾಡ್ತಿ. ನಮ್ಮ 10 ಆಕಳ ಬೆದಿಗೆ ಬಂದಾಗ ಕಟ್ಸಬೇಕಾಗೈತಿ ನಾವು. ಹೌದಿಲ್ಲ? ಒಂದ ಹೋಗ್ಲಿ ಕಡಿಸ್ತಿ. ಹುಚ್ಚಿ ಏನಾರ ಮಾತಾಡಿ ಎಲ್ಲರ ದೈವ ಹಾಳು ಮಾಡಿಬಿಟ್ಟಿ, ದೈವ ಕೆಡಿಸಿ ಮರ ಬೀಳತ್ತಾನ ಹೋಗಿ ಹೊಲಿಸಿ. ಏನ ಹೊಲಿಸಿ ಯಾರಿಗಾರ ಕಲಿಸಿ ಕಾಲ್ ಹಾಕೋ ಮ್ಯಾಲ ಮಾಡಿ. ನಾ ಏನ್ ಮಾತಾಡೇನಿ? ಏನ
ಒಟ್ಟ ಏನಪ್ಪ ಅಂತಂದ್ರ 10 ಮಂದಿ ಗಂಡು ಮಕ್ಕಳಿಗೆ ಒಬ್ಬಳೆ ಸಮವಿರುತ್ತಾಳೆ ಅಂತೇಳಿ ಪುರಾಣದಾಗ ಬರೆದಿಟ್ಟಾರು. ಅದನ್ನ ವಿಷಯ ಹೇಳೀನಿ. ನಮ್ಮವ್ವ ಏನಾರು ಗೊತ್ತಾಳ ನಿನಗೆ ಆಕಳ ಹೆಚ್ಚ ಹೋರಿ ಹೆಚ್ಚ ಹೇಳ್ತ ಬಂದ್ ಹೇಳಿ ನಿನ್ನಲ್ಲಿ ಕುಬೆ ಅಂತಂದ್ರ ನಾ ಹೆಂಗ್ ಹೇಳ್ಬೇಕಾಗಿತ್ತು ನೀನ? 10 ಮಂದಿ ಹೆಣ್ಣು ಮಕ್ಕಳಿಗೆ ಒಬ್ಬನೇ ಪುರುಷ ಸಮವಿರುತ್ತಾನೆ ಕೊಟ್ಟಂದ್ರೆ ಯಾವಾರ ಕುಲ 10 ಮಂದಿ 20 ಮಂದಿ ಕೊಡ್ಬೇಕು. ನಾವು 10 ಮಂದಿ ಕೊಟ್ಟದು. ಹಾ ಅಂದ್ರೆ ಎಟ್ ಯಾವಾರ ಇರ್ತೈತಿ ಎಟ್ ಕೆರ್ಸ್ತೈತಿ ಅಟ ತುರ್ಸ್ಕೋಬೇಕ. ಮತ್ ನೀ ನೀನ್ ಎಬಡಿ ಹೋಗು ಹೆಂಡ್ ಆಡಿ ಹಸಬಾಕಿ ಇಡ್ಸಾದಿ ಏನು ಮಮ್ಮ ಹಿಂಗ್ಯಾಕ್ ಮಾಡ್ತು? ನನಗೆ ಅಂಡ ಕೆಲಸ ಆಯ್ತು ನಿಮ್ಮ ಓನ್. ಅದಕ್ಕೆ ಇನ್ನೊಂದು ಇರ್ಲಿ ಮಾತಾಡ್ಲಿ. ಹಾ ಅವ್ರ ಹೆಣ್ಮಕ್ಳು ಉಗುಳ್ತಾರ ಉಗಿಸ್ಕೊಂಡ್ ಹೋಗ್ಲಿ ಅದಕ್ಕೇನು ಸಂಬಂಧ ಇಲ್ಲ. ಉಗಿಸ್ಕೊಲಿ. ನಿಮ್ಮ ಒಟ್ಟೆ ಏನು ಹದಿ ಬಿಡುದ್ರ ನಮ್ಮವ ಬಿಡತಾನ. ಅವನ ಏನ್ ಮಾಡ್ಬೇಕು ಗೊತ್ತೇನ? ಕಟ್ಟಿಸ್ತಾನ ಒಟ್ಟ ಅವನ. ಹಂಗಲ್ಲ ಗಿಡ ಕಟ್ಟಿ ಕಟ್ಟಿಸ್ಬೇಕು ಅವನ. ಕಟ್ಸೋ ಪ್ರಶ್ನೆ ಅಲ್ಲ. ಅವ್ ಹಿಂದಿನ ಮುಗುಳು ಕೂಡ ನಿಮ್ಮ ಯಾಕೋ ಒಂದ್ ಸ್ವಲ್ಪ ಅಗಡಿ ದಿಗಡಿ ಮಾತಾಡಕತ್ತಾನ. ಮಾತಾಡ್ಲಿ ನನಗ ನಮ್ಮ ಲಕ್ಕ ಏನೋ ಬಿಡ ಅವಂಗ. ಅವ್ರು ಹೋರಿ ಅಂದ್ರೆ ಗೊತ್ತೇನ? ಏನ ಎತ್ತುಗಳಿಗೊಮ್ಮೆ ಏನಾಗಿರೋದು ಗೊತ್ತೇನ? ಏನಾಗೈತಿ? ಮೇವ್ ತಿನ್ನಾಕ್ ಬರ್ದಲ್ಲ, ನೀರ್ ಕುಡಿಯಾಕ ಬರ್ದಲ್ಲ, ನ್ಯಾಲಿಗಳು ಕುಕ್ಕಡಿ ಆಗಿರ್ತಾವಲ್ಲ, ಹಲ್ಲ ಮುರ್ದಾವ. ನ್ಯಾಲಿಗಳು ಕುಕ್ಕಡಿ ಆಗಿರ್ತೈತಿ. ಕೊಕ್ಕಡೆ ಅವಾಗ ಏನ್ ಮಾಡ್ತಾರ ಗೊತ್ತೇನ? ಏನ್ ಮಾಡ್ಯಾರ? ಕಮ್ಮಣಿ ಕೆರು ತಗೊಂಡ್ ಅದು ಉಪ್ಪಿನಕಾಯಿ ಹೆಚ್ಚಿ ಗರ 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 ತಿಕ್ತಾರ. ಚಪ್ಪಲ್ ಹಚ್ಚಿ ತಿಕ್ಕೋಳ ಒಳಗೆ ನೆಲಗ್ಯಾಗ. ಹೌದಿಲ್ಲ? ನಿಮ್ಮ ಕರಸ ಕರಸ್ತಲ್ಲ ತಿಕ್ತಲ್ಲ. ಒಂದು ಚಪ್ಪಲ್ ತಗೊಂಡು ಉಪ್ಪಿನಕಾಯಿ ಹಾಕಿದ್ರೆ ಗಸ ಗಸ ನೆಲಗಿ ತಿಕ್ಕವಂತ. ಲಕ್ಕ ಹೇಳಿಂದ ಹೊಲದಲ್ಲ ನಾಳೆ ಹೊಲ್ಕೊಂಡ್ ಬರ್ತಿದ್ದಾಳ, ನಾಳೆ ಹಚ್ಚಿ ತಿಕ್ತಾನ. ಮತ್ ಇವ್ ಮಾತಾಡ್ರ ತಿಕ್ತಾರ ಮತ್ತೊಬ್ಬ ಬರ್ತಾನ ನನ್ ಗಂಡ. ಅವ್ ಬಂದ್ರ ಎಬಡಿಗೋಡ್ರಿ ಏನ್ ಮಾತಾಡ್ತೀರಿ, ಏನ್ ಹಾಡ್ತೀರಿ, ಎಲ್ಲಿ ಹಾಡ್ಬೇಕು, ಹೆಂಗ್ ಮಾತಾಡ್ಬೇಕು, ಮಾತಿಗೆ ಮಾತು ಬರ್ಬೇಕು, ಹಾಡಿಗೆ ಹಾಡು ಬರ್ಬೇಕು, ತೋಡಿಗೆ ತೋಡ್ ಬರ್ಬೇಕು. ತನ್ನ ಬೈಲಿ ತನ ಹೇಳ್ಯಾನ. ಬಂದ್ರಪ್ಪ ಇವ್ರು ಮಾತಾಡಿ ಹೋರಿ ಹೊರದ್ ಹನ್ನೊಂದು ಆತತ್ತ. ಪೈಲಿ ವಿಚಾರ ಮಾಡ್ರಿ, ನೀವು ಒಬ್ರು ಹೆಣ್ಮಕ್ಳು ಅದರಿ, ನೀವು ಶಾಣ್ಯಾರ್ದೇರಿ ಬಲ್ಲಾವ್ರದೇರಿ. ಹೌದಿಲ್ಲ? ಮತ್ ಪೈಲಿ ಸವಾಲ್ ಎಲ್ಲ ನಾವ್ ಆ ವಿಷಯ ನಿಮ್ಗೆ ತಂದಿಟ್ನಂದ್ರ ನೀವೆಲ್ಲಿ ಹೊಕ್ಕಿರಿ ನೋಡ್ರಿ, ವಿಚಾರ ಮಾಡ್ರಿ ಪೈಲ. ನೋಡ್ರಿ ನೀವು ಒಬ್ಬರದ್ರಿ ಆ ಸ್ಥಾನದಾಗ. ಹೌದಿಲ್ಲ? ನಿಮ್ಮವ್ರದಾರ ನಮ್ಮವ್ರೇನಿಲ್ಲ ಆ ಸ್ಥಾನದಾಗ. ಹಂಗಲ್ಲ, ಆದ ಸ್ಥಾನ ನಿಮಗೆ ತಂದಿಟ್ನಂದ್ರ ನಿಮ್ ಪರಿಸ್ಥಿತಿ ಏನಕೈತಿ ನೋಡ್ರಿ, ಪೈಲಿ ವಿಚಾರ ಮಾಡ್ಕೋರಿ. ಅದ್ ನನ್ನ ಗಾಂಡಿ ಇಲ್ಲ, ನಿನ್ನ ಗಾಂಡ ಹೊಚ್ಚಾಗ ನನ್ನ ಗಾಂಡ ಹೊಚ್ಚಾಗೋ ತಕ್ಕ ಬಿಡದ. ಅವಾಗ ಹೇಳಾಕ್ತೇನೆ ನಮ್ಮ ಮಗನ ನಂದು ಹೆಂಗಾರ ಹೊಚ್ಚಾಗಲ್ಲ, ಗಟ್ರ ಬಿದ್ರು ಹೇಳ್ಕೊಂಡ್ ಬರ್ತೇನೆ. ಅದಕ್ಕೆ ಇರ್ಲಿ ಇನ್ನೊಂದ್ ಕೆಲವೊಂದು ಮಾತುಗಳನ್ನ ಹೇಳೋರು. ಒಟ್ಟ ಇವತ್ತಿನ ದಿವಸ ತಾಯಿ ಆಗ್ಬೇಕಾದ್ರ, ಹೌದಿಲ್ಲ, ತಾಯಿ ಆಗ್ಬೇಕಾದ್ರೆ ಹಿಂದ್ ಗಂಡ ಬೇಕು. ಹೌದ? ಗಂಡ ಇದ್ದಾಗ ಹೆಣ್ಣಿನ ಮೋಕ್ಷಕ್ಕ ಹೆಣ್ಣಿನ ಜನ್ಮಕ್ಕೆ ಸಾರ್ಥಕ ಐತಿ. ನಾನು ಗಂಡನ ಕೈಲಿ ಏನ್ ನೆಗುದಿಲ್ಲ ಬಿಡ, ಜೀರೋ ಐತಿ ಪಾಪ. ಹೌದಿಲ್ಲ? ನಿನ್ನ ಗಂಡಗೆ ಏನಾರ ನೀಗ್ರೆ ಒಟ್ಟ ಗಂಡ ಇದ್ದಾಗ ಹೆಣ್ಣಿನ ಜನ್ಮಕ್ಕೆ ಮೋಕ್ಷ ಐತಿ ಅಂದ್ರಿ ನೀವು. ಮೋಕ್ಷ ತಂದಾರೆ ಒಪ್ಪಗೊತ್ತನ ಅದನ್ನ ಒಪ್ಕೋತ ಮಾತ್ಲ. ಹೌದಿಲ್ಲ? ಹೌದು. ಗಂಡ ಇದ್ದಾಗ ಹೆಣ್ಣಿನ ಜನ್ಮಕ್ಕೆ ಮೋಕ್ಷ ಐತಿ. ಒಪ್ಕೋತ ಹೇಳ್ತಲ್ಲ, ಅದಕ್ಕೆ ನಾವು ಒಪ್ಪಗೊಟ್ಟು. ಹೌದು, ಅದನ್ನ ನಾವು ನಮಗ್ ಗೊತ್ತು ಐತಿ, ಅದ ನಾವು ಗಂಡಗಳನ್ನು ಮಾಡ್ಕೊಂತೀವಿ ಅಂತ ತಿಳ್ಕೊಂಡ್ಬಿಡ. ನಾವ್ ಮೊದಲೇ ಹೇಳಿದ್ವಿ ಗಂಡನ ಮಾತು ವಿರೋಧಲತ್ತೆ. ಹೌದಿಲ್ಲ? ಹೌದು. ನನಗೆ ಒಟ್ಟ ನಿನ್ನ ಗಂಡನ ಮಾಡ್ಕೊಂಡೆ ನೀ ನನ್ನ ಗಂಡ. ಹೌದಿಲ್ಲ? ನೀ ಗಂಡ, ನನಗ್ ಮೋಕ್ಷ ಐತೆ. ನನ್ನ ಗಂಡನಿಂದ ಮೋಕ್ಷ ನನಗ ಹಂಗಲ್ಲ. ಇನ್ ಹೇಳ್ರಿ ಅವ್ರ ಏನ್ ಹೇಳ್ಯಾರ? ಏನ್ ಹೇಳ್ರಿ ಗೊತ್ತೇನ? ಏನ್ ಹೇಳಿದ್ರಪ್ಪ? ಈಗ ಒಬ್ಬಗೆ ತಾಯಿಗಿರ್ತಾಳು, ತಾಯಿಗೆ ಏನಪ್ಪಾ ಅಂತಂದ್ರ 1 ಅಲ್ಲ 2 ಅಲ್ಲ 3 ಅಲ್ಲ ಹೆಣ್ಣು ಮಕ್ಳು ಹುಟ್ಟಾರ. 1 ಅಲ್ಲ 2 ಅಲ್ಲ 3-4 ಮಂದಿ ಹೆಣ್ಣು ಮಕ್ಕಳ ಹುಟ್ಟತಾರ. ಹೆಣ್ಣು ಮಕ್ಳು ಹುಟ್ಟ್ರ ಅಂದ್ರ ತಾಯಿ ಜೀವಕ್ಕೆ ಸಮಾಧಾನ ಇರುದಿಲ್ಲ ಅಂತೇಳಿ ಅವ್ರು ಹೇಳ್ತಾರವ. ಏ ಹುಚ್ಚಿ ಹೊಲಸಿ, ಆಕೆಗೇನು ಸಮಾಧಾನ ಅಲ್ಲ, ಬರೀ ನಿನ್ನ ಸಂಬಂಧ ವಿಚಾರ ಮಾಡ್ತಿರ್ತಾವ ಆಕೆ. ಒಟ್ಟು ನನ್ನ ಗಂಡ ಹಿಂಗ್ ಮಾಡತ್ತಿ ಬಿಟ್ಟ ಕುಡಿಯಾಕತ್ತೀನಿ. ಹೌದಿಲ್ಲ? ಹೆಣ್ಣಾದ ನಿನ್ನ ಟೆನ್ಷನ್ ಮಾಡಕ್ಕಾಗತ್ತಿ. ನೀ ಕುಡಿತಿ ತಿಳ್ಕೊಂಡು ಊರು ಹಾಕೋತಿ. ಹೌದಿಲ್ಲ? ಹೌದು. ನೀ 3 ಹೆಣ್ಣು ಹೋಗಿ ಹುಟ್ಟಿದಾರ, ನೀ ವಿಚಾರ ಮಾಡಿ ಏನ್ ಮಾಡ್ಕೊಂಡೋಕಿ ಈಗ. ಯಾಕಂದ್ರ ಸ್ತ್ರೀ ರೋಗ ತಜ್ಞರು ಅಂತ ಡಾಕ್ಟರ್ ಇರ್ತಾರಲ್ಲ, ಇರ್ತಾರಣ. ಅವ್ರ ಕಡೆ ಏನಪ್ಪಾ ಅಂತಂದ್ರ ಚೆಕ್ ಮಾಡ್ಸಾಕ್ ಹೋಯ್ತೀನಿ ನಾನು ಕರ್ಕೊಂಡ್. ಡಾಕ್ಟರ್ ಹೇಳಿದ್ರು ಬಾಯಿಗಳು ಇರ್ತಾರ್ರಿ. ಬಾಯಿಗಳ ಮತ್ತ. ಹೌದಿಲ್ಲ? ಹೌದು. ಏನ್ರಿ ಸಾಹೇಬ್ರ, ನಮಗ್ ಮಾತ್ರ 1-2-3 ಹೆಣ್ಣು ಹುಟ್ಟ್ಯಾವು. ಹಿಂಗ ಆಗೈತ್ರಿ ನಮ್ಮ ಒಟ್ಟ. ಈಗ ನಮ್ಮಕಿನ ಒಳಗ್ ಕರ್ಕೊಂಡ್ ಹೋಗಿ ನೋಡ್ರಿ, ಚೆಕ್ ಮಾಡ್ರಿ, ನಂದು ಮಾಡ್ರಿ, ಆಕಿದು ಮಾಡ್ರಿ. ಹೌದಿಲ್ಲ? ಹೌದು. ಅಲ್ಲಿ ಹೆಣ್ಣು ಹುಟ್ಟಬೇಕಾದ್ರೆ ನಿನ್ನಿಂದ ಹುಟ್ಟಿರ್ತಾವ, ನನ್ನಿಂದ ಹುಟ್ಟಿರ್ತಾವ. ಹೇಳ ಭೂಮಿಯಾಗ ಗೊಂಜಾಳ ಹಾಕಿರ ಗೊಂಜಾಳ ಹೇಳ್ತೈತಿ, ಗೋಧಿ ಹಾಕಿರ ಗೋಧಿ ಹೇಳ್ತೈತಿ, ಕಬ್ಬ ಹಚ್ಚಿರ ಕಬ್ಬ ಹೇಳ್ತೈತಿ. ಅದು ನೀ ಯಾವ್ದು ಬಿಟ್ಟಿರ್ತೈತಿ ಆದಾಗಿರ್ತೈತಿ. ಹೆಣ್ಮಗಳದ ಏನ್ ತಪ್ಪೈತಿ? ಕಾರ್ಯಕ್ಕೆ ಹಾಕಿರ ಕಾರ್ಯಕ್ಕೆ ಹೇಳ್ತೈತಿ. ಹೌದಿಲ್ಲ? ಮತ್ತ ಹೌದು. ಹೆಣ್ಮಗಳದ ಏನ್ ತಪ್ಪೈತಿ? ಹೆಣ್ಮಗಳದ ಏನ ತೋಟದಾಗ ಬೀಜ ಬಿತ್ತಾಕ್ ಬರತ್ ನಾ ಎಲ್ಲಿ ಮಾಡ್ಲಿ? ನೀ ಯಾವ ಬೀಜ ಬಿತ್ತಿ ಭೂಮಿಯಾಗ ಅಲ್ಲಿ ಹೇಳ್ತೈತಿ. ನನಗ ಅಣ್ಣನ್ ತಾಕ ಬೀಜ ಇಲ್ಲ, ಮುಗ್ದಾವ್. ಹೌದಿಲ್ಲ? ಬೀಜ ಇಲ್ಲ. ಹೇಳ್ರಿ ಅವ್ರೇನ್ ಹೇಳ್ರು? ಅವನ್ ತಾಕ ಬೀಜ ಇದ್ರೆ ಬಿತ್ತಲ್ಲ, ಎಲ್ಲಿ ಬೀಜ ತೊಗೊಂಡಿ ಗೊತ್ತೇನ? ಹೇಳ್ರಿ ಅವ್ರೇನ್ ಹೇಳ್ರಿ ಗೊತ್ತೇನ? ನಿನ್ನ ಗಂಡನ್ ತಾಕ ಅಲ್ಲ, ನನ್ನ ಗಂಡನ್ ತಾಕ ಎಲ್ಲ ದಾರು ಕುಡ್ದು ಬೀಜ ಬಿಗದಾವ್. ಇರ್ಲಿ ಬಿಡ ಅಪ್ಪ ಇರು. ನಿನ್ನ ಗಂಡನ್ ತಾಕ ಇದ್ದಿರ್ಬೇಕು, ನಾ ಏನ್ ಹೇಳೋದಿಲ್ವಾ? ನನಗೆ ಮೊದ್ಲೇ ಹೇಳ್ಯಾರ ಅವ್ರು. ನನ್ ಗಂಡ ನೇಟದನ್ ಪೈನ. ನಿನ್ನ ಗಂಡ ನನಗೆ ಮೊದ್ಲೇ ಹೇಳ ತಳಗಿನಾಕಿ ಹೊಟ್ಟೆ ಬರಬೇಡ್ಲಿ ಅಂತ ಹೇಳಾರು. ಅದಕ್ಕಿರ್ಲಿ ಆಗಲಿ. ಹೇಳ್ರಿ ಅವ್ರೇನ್ ಹೇಳ್ರಿ ಗೊತ್ತೇನ? ಏನ 10 ಮಂದಿ ಹೆಣ್ಮಕ್ಳ ಹಾಡಿದ್ರು ಹೆಣ್ಣಿನ ಜನ್ಮಕ್ಕ ತಾಯಿ ಜನ್ಮಕ್ಕ ಮುಕ್ತಿ ಇಲ್ಲ.
ಮುಕ್ತಿ ಇಲ್ಲ. ಹೌದಿಲ್ಲ? ಹೌದು. ಒಂದು ಗಂಡ ಮಗನ ಹಾಡದಳಪ್ಪ ಅಂತಂದ್ರ ಮುಕ್ತಿ ಆ ಹೆಣ್ಣಿನ ಜನ್ಮಕ್ಕೆ ಮುಕ್ತಿ ಐತೆ ಅಂದ್ರಿ ನೀವು. ಹೌದ. ಒಟ್ಟ ಪುರಾಣದಾಗ ನಾ ಕೊಡಾಕ್ ತಯಾರ ಏನ್ ಕೊಡ್ತೀನಿ ಗೊತ್ತೈತೇನ? ಏನ ಒಬ್ಬ ನಿಮ್ಮ ರಾಜಾಗ ನಿಮ್ಮ ರಾಜ್ಯಾಗ ಸುರತ ಸುಂಗ ಎನ್ನುವಂತ ಒಬ್ಬ ರಾಜಾಗ ಏನಪ್ಪಾ ಅಂತಂದ್ರ ಒಟ್ಟ ಮಕ್ಕಳಾಗಿರ್ಕಿಲ್ಲ. ಬಂಜಿದ್ದ. ಹೌದಿಲ್ಲ? ಹೌದ. ಒಟ್ಟ ಬಾಳ ದಿವಸ ಮಕ್ಕಳಾಗಿದಿಲ್ಲ. ಮಕ್ಕಳಾಗಿಲ್ಲ. ಬಾಳ ದಿವಸ ಆದ ಬಳಕ ಅವಂಗ ಒಬ್ಬ ಹೆಣ್ಣು ಮಗಳು ಬಿಟ್ಲ. ಮುದುಕಾದತ್ರ ಹೆಣ್ಮಗಳು ಏ ಬಾಳ ದಿವಸ ಆದ ಬಳಕ ದಿನಗಳ ಬಾಳ ಕಳೆದ ಬಳಕ ಒಬ್ಬ ಹೆಣ್ಣು ಮಗಳು ಹುಟ್ಟಲು. ಹುಟ್ಟ್ಯಾಳ. ಅವಾಗ ಏನಾತ್ ಗೊತ್ತೇನ? ಏನಾಗ್ಯದ? 100 ಮಂದಿ ಗಂಡು ಮಕ್ಕಳು ಹುಟ್ಟುಕಿತ್ತ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟಿದ್ರೆ ಅವಾಗ ಸಂತೋಷ ಆಗೈತೆ. ಅವಾಗ ಲಾಭ ಆಗತ್ತೆ. ಏನ್ ಹೇಳು? ಸಂತೋಷ ಆಗತ್ತೆ. ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟುದ್ರಿಂದ 100 ಮಂದಿ ಗಂಡು ಮಕ್ಕಳು ಹುಟ್ಟುಕಿತ್ತ ಹೆಚ್ಚು ಸಂತೋಷ ಅವಾಗ ರಾಜಾಗ ಆಗೈತಿ. ರಾಜಾಗ ಆಗ್ಯದ. ಮತ್ತ ಆಕೆ ಒಬ್ಬಕ್ಕೆ ಹೆಣ್ಣು ಮಗಳು ಹುಟ್ಟುದ್ರಿಂದ 100 ಮಂದಿ ಗಂಡು ಮಕ್ಕಳು ಹುಟ್ಟುಕಿತ್ತ ಹೆಚ್ಚಿನ ಸಂತೋಷ ಆಗೈತಿ. ಅಂದ್ರೆ ನಿನ್ನ ಮಾತು ಕರೆನೋ ನನ್ನ ಮಾತು ಕರೆನೋ? ನೀ ಹೇಳಿದ್ದು ಪುರಾಣದಾಗ, ನಾವು ಹೇಳುದು ಪುರಾಣದಾಗ. ನಿನ್ನ ಗಂಡಿಗೆ ಹೇಳ, ನನ್ನ ಗಂಡಿಗೆ ನಾ ಹೇಳ್ತೀನಿ ಬಿಡ. ನನ್ನ ಗಂಡಗೆ ಪುರಾಣ ಅಂತ ಗೊತ್ತೇ ಇಲ್ಲ ಅದಕ್ಕೆ. ಅದು ಹುಚ್ಚೈತಿ, ಅರವಚ್ಚೈತಿ. ಒಟ್ಟ ಇವತ್ತಿನ ದಿವಸ ಪುರಾಣ ಕೊಟ್ಟು ಹಾಕೋಣ. ಒಬ್ಬ ರಾಜಾಗ ಏನಪ್ಪಾ ಅಂದ್ರೆ ಬಾಳುಸ್ ಮಕ್ಕಳಾಗಿರ್ಕಿಲ್ಲ, ಒಂದ್ ಹೆಣ್ಣು ಮಗಳು ಹುಟ್ಟಂತೆ 100 ಮಂದಿ ಗಂಡು ಮಕ್ಕಳು ಹುಟ್ಟುವಕ್ಕಿಂತ ಹೆಚ್ಚಿನ ಸಂತೋಷ ಅವಾಗೈತಿ. ಆಗೈತಿ. ಮತ್ತ ಗಂಡು ಹುಟ್ಟಲಾರ್ದ ತಾಯಿಗೆ ಮೋಕ್ಷ ಇಲ್ಲ ಅಂದ್ರೆ ಅವಾಗ ಯಾಕೆ ಸಂತೋಷ ಆತ? ನನ್ನ ಗಂಡಿಗೆ ಒಟ್ಟು ಟೆನ್ಷನ್ ಆಗಿ ಓಟಿನ ಕುಡಿ ಐತಿ. ಹೌದಲ್ಲ? ನಿನ್ ಗಂಡ ಏನ ಎಲ್ಲೇನು ಒಂದು ಮಾತಾಡ್ತೈತಿ ಏನದನ್ನ ಕೇಳ್ತಿ? ಅದಕ್ಕೆ ಬಹಳ ಮಾತಾಡುವಂತ ಯಾವಾರಿಲ್ಲ. ಇಲ್ಲ. ಅದಕ್ಕೆ ಏನೇನು ಮಾತಾಡಿರ್ತಾರ ನೋಡು, ಅದಕ್ಕೆ ತೋಡಿ ಮಾತಾಡುವಂತ ಯಾವಾರ ಇರ್ತೈತಿ. ಆಯ್ಕೆ ಒಟ್ಟ ಇನ್ನು ಬಹಳ ಹಾಡೋಣ್ರಿ. ನೀವು ಹೆಂಗೆ ಹೇಳ್ತೀರಿ ಹಂಗ್ರೆ ಅವ್ರು ಮಾತಾಡಿದಕ್ಕೆ ಮಾತಾಡಿದ್ರೆ ಮಾತಾಡ್ತೀವಿ, ಬ್ಯಾಡ ಅಂದ್ರೆ ಬಿಟ್ಬಿಡ್ತೀವಿ. ಮತ್ತೆ ಅವ್ರು ಮಾತಾಡೋದ್ನಾಗ ನೀವು ಗಪ್ಪ ಇದ್ರಲ್ಲ, ಅವ್ರಿಗೆ ಕೊಡ್ಬೇಕಾಗಿತ್ತಲ್ಲ ಟೈಮ್. ಅದನ್ನಪ್ಪ ನಾ ಅವ್ರು ಮಾತಾಡ್ರೆ 2 ತಾಸು ಹಾಡ್ಯಾರ ಅವ್ರು, ಅವ್ರಿಗೇನು ನೀವು ತಕರಾರು ಮಾಡಿಲ್ಲ. ಈಗ ನಾವು ಮಾತಾಡೋದ್ನಾಗ ಅವ್ರ ವಿಷಯ ಮುರಿದು ಮಾತಾಡಕತ್ತೀವಿ, ನೀವು ಮಾತಾಡೋದನ್ನ ಮಾತಾಡ್ತೀವಿ, ಬ್ಯಾಡ ಬಿಡ್ತೀವಿ. ಚಲ ನೋಡ್ರಿ. ಆಯ್ತು, ಹೋಗಕ್ಕ ಯಪ್ಪ. ಹೆದರುವುದಿಲ್ಲ ನಾ ಹೇಳ್ತಾವಕ, ಕಾಲಿಟ್ಟ ತೊಳಿತಿನ ಪಾತಾಳಕ. ಹೆದರುವುದಿಲ್ಲ ನಾ ಹೇಳ್ತಾವಕ, ಕಾಲಿಟ್ಟ ತೊಳಿತಿನ ಪಾತಾಳಕ. ಗಂಡನ ಇವ ಗಂಡ ಹಾಡೋದಕ, ತುಳಿತೇನ ಇವ ನಾನಕ. ತುಳಿತೇನಿ ಪಾತಾಳಕ. ಕೇಳರಿ ಮೂರನ ಕಲ್ಪಕ, ಶಾಂಬಲೆ ಅವತಾರ ತಾಳೋದಕ. ಬಂದಾನ ಇವ ಗಂಡ ಹಾಡುದಕ, ಹೆದರುದಿಲ್ಲ ನಾ ಹೇಳ್ತಾವಕ. ಬಂದಾನ ಇವ ಗಂಡ ಹಾಡುದಕ, ಹೆದರುದಿಲ್ಲ ನಾ ಹೇಳ್ತಾವಕ. ಬಂದಾನ ಇವ ಗಂಡ ಹಾಡುದಕ, ಬಂದಾನ ಇವ ಗಂಡ ಹಾಡುದಕ. ಮತ್ತೆ ಬಂದನ ನೋಡುದಕ, ಹೆದರುದಿಲ್ಲ ನಾ ಹೇಳ್ತಾವಕ. ತುಳಿತೇನಿ ಪಾತಾಳಕ. ಕೇಳರಿ ಮೂರನ ಕಲ್ಪಕ, ಶಾಂಬಲೆ ಅವತಾರ ತಾಳೋದಕ. ಕೇಳರಿ ಮೂರನೇ ಅವತಾರಕ, ಶಾಂಬಲಿ ಅವತಾರ ತಾಳುದಕ. ಕೇಳರಿ ಮೂರನ ಕಲ್ಪಕ, ಶಾಂಬಲೆ ಅವತಾರ ತಾಳೋದಕ. ಕೇಳರಿ ಮೂರನೇ ಕಲ್ಪಕ, ಶಾಂಬಲಿ ಅವತಾರ ತಾಳುದಕ. ನಲಕನೆ ಅವತಾರ ಕೆಳಚೊಕ್ಕ, ನರಕನೇ ಅವತಾರ ಕೆಳಚೊಕ್ಕ. ವಿಶ್ವರೂಪಿಣಿ ಆಗೋದಕ. ಹೆದರುದಿಲ್ಲ ನಾ ಹೇಳ್ತಾವಕ, ಕಾಲಿಟ್ಟ ತುಳಿತೀನಿ ಪಾತಾಳಕ. ಹೆದರುದಿಲ್ಲ ನಾ ಹೇಳ್ತಾವಕ, ಕಾಲಿಟ್ಟ ತುಳಿತೀನಿ ಪಾತಾಳಕ. ಬಂದಾನ ಇವ ಗಂಡ ಹಾಡುದಕ, ಬಂದಾನ ಇವ ಗಂಡ ಹಾಡುದಕ. ಸರಜೋಡ ಕಲಾವಂತರ ಹೇಳಿಗದಿಯಪ್ಪನ ಏ ಹೇಳ ತಂಗಿ,
ಏನ್ ಹೇಳ್ರಪ್ಪ ಅಂತಂದ್ರ ಏನ್ ಹೇಳಿದ್ರ ಟೋಟಲ್ ಆಗಿ 30 ಕಲ್ಪದಾವ್ 30 ಕಲ್ಪ 30 ಕಲ್ಪ ಆದಾಗ ಏನಪ್ಪಾ ಅಂತಂದ್ರ ಬ್ರಹ್ಮದೇವಗ ಒಂದ್ ಅಮಾಶ ಆಕೈತಿ ಅಮಾಸ ಆಕೈತಿ 15 ಕಲ್ಪ ಆದಾಗ ಬ್ರಹ್ಮದೇವಗ ಒಂದ್ ಹುಣಿವ್ ಆಕೈತಿ ಹೊಳಿ ಆಕೈತಿ ಹೌದಿಲ್ಲ ಹೌದೌದು ಅವ್ರು ಹೇಳ್ಯಾರ ಹೇಳಿದಾರ ಒಟ್ಟ ಹೆಂಗ್ ಬರ್ಬೇಕು ಗೊತ್ತೇನ ಹೆಂಗ ಬರ್ಬೇಕ ಟೋಟಲ್ 30 ಕಲ್ಪದಾವ ಟೋಟಲ್ 30 ಕಲ್ಪ ಮೊದಲನೇ ಕಲ್ಪದಾಗ ಯಾವ ಅವತಾರ ಆತ ಯಾವ ಅವತಾರ ಆತ ಎರಡನೇ ಕಲ್ಪದಾಗ ಯಾವ ಅವತಾರ ಆತ ಮೂರನೇದ್ರಾಗ ಯಾವ್ದಾತ ಮೂರನೇ ಕಲ್ಪದಾಗ ಯಾವ ಅವತಾರ ಆತ ಅದ್ರ ಹೆಸರೇನ ಹೌದಾ ಕಲ್ಪದ ಹೆಸರು ಅಲ್ಲ ಹಾ ಕಲ್ಪದಾಗ ತಾಳಿರ್ತಕ್ಕಂತ ಅವತಾರದ ಹೆಸರು ಅವತಾರ ಹೌದಿಲ್ಲ ಹೌದು ಯಾವ ಅವತಾರ ಹೆಸರ ಈ ಕಲ್ಪಗಳು 30 ಕಲ್ಪದ ಹೆಸರೆಲ್ಲ ಬೇಕಾಗಿಲ್ಲ ಬೇಕಾಗಿಲ್ಲ ಮೊದಲನೇ ಕಲ್ಪದಾಗ ಯಾವ ಅವತಾರ ಆತ ಯಾವ ಅವತಾರ ಆತ ಅದ್ರ ಹೆಸರೇನ ಅದ್ರ ಹೆಸರೇನ ಎರಡನೇ ಕಲ್ಪದಾಗ ಯಾವ ಅವತಾರ ಆತ ಅದ್ರ ಹೆಸರೇನ ಹೆಸರೇನ ಅವತಾರಗಳು ಬರ್ಬೇಕ ಬರ್ಬೇಕ ಈಗ ನಮ್ಮದು ಹೆಂಗೈತಿಪ್ಪ ಅಂತ ಕೇಳಿದ್ರ ಹೆಂಗೈತಿ ಮೊದಲನೇ ಕಲ್ಪದಾಗ ಏನಪ್ಪಾ ಅಂತಂದ್ರ ಜಗನ್ ಮಾತೆ ಅವತಾರ ತಾಳ್ಯಾಳ ಜಗನ ಮಾತೆ ಎರಡನೇ ಕಲ್ಪದಾಗ ಜಗಡೋಣಿ ಅವತಾರ ತಾಳ್ಯಾಳ ಜಗದೋಣಿ ಮೂರನೇ ಕಲ್ಪದಾಗ ಏನಪ್ಪಾ ಅಂತಂದ್ರ ಶಾಂಭವಿ ಅವತಾರ ತಾಳ್ಯಾಳ ಸಾಂಬವಿ ನಾಲ್ಕನೇ ಅವತಾರ ಯಾವ್ದಪ್ಪ ಅಂತಂದ್ರ ವಿಶ್ವರೂಪಿಣಿ ತಾಳ್ಯಾಳ ಈಶ್ವರೂಪಿಲಿ ಐದನೇ ಕಲ್ಪದಾಗ ಏನಪ್ಪಾ ಅಂತಂದ್ರ ಗಣಾಂಬಿಕೆ ಅವತಾರ ತಾಳ್ಯಾಳ ಗಣಾಂಬಿಕೆ ಹೌದಿಲ್ಲ ಹೌದಾ ಹಿಂಗೇನಪ್ಪಾ ಅಂತಂದ್ರ 17 ಕಲ್ಪದಾಗ 17 ಅವತಾರ ತಾಳ್ಯಾಳ 17 ಕಲ್ಪದಾಗ 17 ಅವತಾರ ತಾಳ್ಯಾಳ 17 ಹೆಸರು ಅವತಾರದಾವ್ ಹೌದು ಹೌದಾ ಇನ್ನ 30 ಕಲ್ಪದಾಗ ನಿಮ್ ಬಾಯಿಲ ನೀವ್ ಹೇಳಿ 30 ಕಲ್ಪದ್ದಿಲ್ಲ ಬಾಯಿಲ್ಲ ಇಲ್ಲ ಹೇಳ್ರಿ 30 ಕಲ್ಪದಾಗ ನಿಮ್ಮ ಗಂಡ ಮಕ್ಕಳ ಯಾವ್ಯಾವ ಅವತಾರದಾಗ ಏನೇನು ಹೆಸರು ಪಡೆದಾರ ಒಂದನೇ ಕಲ್ಪದಾಗ ಯಾವ ಅವತಾರ ತಾಳಿದ ಎರಡನೇ ಕಲ್ಪದಾಗ ಯಾವ ಅವತಾರ ತಾಳಿದ ಮೂರನೇ ಅವತಾರದಾಗ ಯಾವ ಕಲ್ಪ ತಾಳ್ಯಾರ ಮೂರನೇ ಕಲ್ಪದಾಗ ಯಾವ ಅವತಾರ ತಾಳಿದ ಹಿಂಗೇನಪ್ಪಾ ಅಂತಂದ್ರ ಶರೀಲಾಗಿ ಹೇಳ್ಕೊತ ಬರ್ತಾರ ಇದ್ರ ಹಾಡ್ರಿ ಇಲ್ಲ ಅಂದ್ರೆ ಬಿಟ್ಟು ಬಿಡ್ರಿ ಅದನ್ನ ಹೌದಲ್ಲ ಹೇಳ್ತಾರ ಯಾಕಂದ್ರ ಶನಿಯಾರ್ದಾರು ಏ ಶಾನ್ಯಾರ್ದಾರ ಅಂದನಿ ಅದಕ್ಕ ಬಾಳ್ ಮಾತಾಡುವಂತ ಅವಶ್ಯಕತೆ ಇಲ್ಲ ಬಾಳ್ ಮಾತಾಡ್ಬೇಡ ನಾಕೈತಾರ ಹಿರಿಯರ ಹೇಳಿದಾರೆ ಸಭಾ ಅಂದ್ರ ದೈವ ಅಂದ್ರ ದೇವ್ರಿದ್ದಂಗ ದೈವ ಅಂದ್ರ ದೇವರಿದ್ದಂಗ ದೈವದ ಮಾತಿಗೆ ಮನ್ನಣೆ ಕೊಡ್ಬೇಕಾಗೈತಿ ದೈವದ ಮಾತು ಮೀರಾಕ್ಬಾರ್ದಿಲ್ಲ ಹೌದಾ ಕೆಲವೊಂದು ಮಾತುಗಳು ಅವ್ರು ಮಾತಾಡಿದ್ದು ಮಾತಾಡಿದ್ದಲ್ಲ ಯಥಾ ಪ್ರಕಾರ ಇನ್ನೊಂದ್ ಸ್ವಲ್ಪ ಹಾಡಿ ಹಾಡು ಅವ್ರ ಮಾತಿಗೆ ನಮಗೆ ತಿಳಿದಷ್ಟು ಉತ್ತರ ಕೊಟ್ಟ ಹೌದಾ ಮತ್ತ ಅವ್ರಿಗೆ ಚಾನ್ಸ್ ಕೊಡ್ನು ಮತ್ತೆ ಹೆಂಗ್ ಮಾತಾಡ್ತಾರ ನೋಡೋಣ ಮುಂದಿನ ಸಂದಿಗೆ ಹೆಂಗ್ ಬರ್ತಾರ ಹಂಗ ಹೋಗೋಣ ಹಂಗ ಹೋಗಕ್ ಬರ್ತೈತಿ ಆಗಲಿ ಹೆದರುದಿಲ್ಲ ನಾ ಹಿಂತವಕ ಕಾಲಿಟ ತುಳಿತೀನಿ ಪಾತಾಳಕ ಹೆದರುದಿಲ್ಲ ನಾ ಹಿಂತವಕ ಕಾಲಿಟ ತುಳಿತೀನಿ ಪಾತಾಳಕ ಕೇಳಾರ ಪ್ರತಿಯೊಂದು ಕಲ್ಪಾಕ ದೇವಿ ಅವತಾರ ತಾಳೋದಕ ಕಲ್ಪಾಕ ದೇವಿ ಅವತಾರ ತಾಳೋದಕ ಕೇಳಾರಿ ಒಂದೊಂದು ಕಲ್ಪಾಕ ನಾಮ ತಳದು ತೋರ್ಯಾಳ ಬೆಳಕ ಕೇಳಾರಿ ಒಂದಾನೆ ಕಲ್ಪಾಕ ದೇವಿ ಅವತಾರ ಮಾಡುವುದಕ ಮುದ್ದಮ್ಮ ಬಂದಿನಿ ನೋಡುದಕ ಬಂದಾವ ಇವ ಗಂಡ ಹಾಡುದಕ ಮುದ್ದಮ್ಮ ಬಂದಿನಿ ನೋಡುದಕ ಮುದ್ದಮ್ಮ ಬಂದೇನ ನೋಡುದಕ ಮುದ್ದಮ್ಮ ಬಂದೇನ ನೋಡುದಕ ಕುಣದೋಳಿ ಜಾಯಿರ ಹಾಡುದಕ ಸೂರಮಗ ಮಾಡಿವ ಅಭಿಷೇಕ ಸುಣದೋಳಿ ಜಾಯಿರ ಹಾಡುದಕ ಸೂರಮಗ ಮಾಡಿವ ಅಭಿಷೇಕ ಕುಣದೋಳಿ
ನೋಡುದಕ ಕಾಲಿಟ್ಟ ತುಳಿತೀನಿ ಪಾತಾಳಕ ಅದಕ್ಕೆ ಇನ್ನೊಂದು ಕೆಲವೊಂದು ಮಾತುಗಳನ್ನ ಹೆಂಗ್ ಮಾತಾಡ್ಯಾರಪ್ಪ ಅಂತಂದ್ರ ಗದಿಗಪ್ಪನ ಏನು ಮಾತಾಡ ತಂಗಿ ನಾ ಏನ್ ಹೇಳಿನಪ್ಪ ಅಂತಂದ್ರ ಹೇಳಿವ ಗಣಪತಿ ವಿಷಯಕ್ಕೆ ಬಂದ ನಾ ಏನ್ ಹೇಳಿನಪ್ಪ ಅಂತಂದ್ರ ಗಣಪತಿ ಹುಟ್ಟಿ ಬರ್ಬೇಕಾದ್ರ ಗಣಪತಿ ವಿಷಯ ಹಾ ಹೌದು ಗಣಪತಿ ಹುಟ್ಟಿ ಬರ್ಬೇಕಾದ್ರ ಅಲ್ಲಿ ಏನಪ್ಪಾ ಅಂತಂದ್ರ ಗಗನದ ನೋಟ ಗೌರಿಯ ಬೇಟ ಅನ್ನುವಂತದೊಂದು ಸಾಲ ಬಂದೈತಿ ಸಾಲ ಐತಿ ಅಲ್ಲಿ ಮುಂದ್ ಬಂದ ಏನಪ್ಪಾ ಅಂತಂದ್ರ ಪಾರ್ವತಿ ದೇವಿ ಗಣಪತಿನ ಮಗನ ಮಾಡ್ಕೊಂಡಾಳು ಪುತ್ರತ ಹೊಂದ್ಯಾಳ ಹೌದಿಲ್ಲ ಹೌದು ಅಲ್ಲಿ ಏನಪ್ಪಾ ಅಂತಂದ್ರ ಗಂಡಿನ ಕೂಡ್ಸಾಲ ಹೆಣ್ಣಿನ ಕೂಡ್ಸಾಲ ಆಗೈತಿ ಆಗೈತಿ ಒಟ್ಟ ಇವತ್ತಿನ ದಿವಸ ಸಿರಿ ಟಚ್ ಇಲ್ಲ ಅಂತಿರಲು ಹೌದು ನಮ್ಮ ವಾನ್ ಟಚ್ ತಗೋಲಾರದೆ ಹಾಡತ್ ಹೇಳಿದಕ್ಕಾಗಿ ಏನು ಕೇಳ್ತಾರ ಅವ್ರ ಹಳ್ಳಿ ಬಿಡ ಹೇಳ್ರಿ ಅವ್ರ ಏನ್ ಹೇಳ್ರಿ ಗೊತ್ತೇನ ಏನು ಹೇಳ್ಯಾರ ಏ ಗಗನದ ನೋಟ ಗೌರಿಯ ಬೇಟ ಅಂದ್ರೆ ಏನ್ ನೀವ ಹೇಳ್ರಿ ನೀವ ಹೇಳಿರ್ತಾರ ನಮಗ ಅವ್ರು ಹಾ ನೀವೇನ್ ಮಾಡಕ್ ಬಂದ್ರತ್ ನಾ ಕೇಳ್ತೇನೆ ಮತ್ ಹಾಡಿದವ್ರು ಯಾರದನ ಗಣಪತಿ ಹಾಡಿದವ್ರ ಯಾರ ನೀವ ಹಾಡೇರಿ ಹೌದಿಲ್ಲ ಹೌದು ಪುರಾಣದಾಗ ಹೆಂಗೈತಿಪ್ಪ ಅಂತಂದ್ರ ಅದ ಹಾ ಹಾ ಈ ಮಹಾದೇವರ ಗಗನದ ನೋಟ ಒಂದ ಗೌರಿಯ ಬೇಟ ಯಾರ ಯಾರ ಪರಬ್ರಹ್ಮನ ಪೃಥ್ವಿ ಆಪ ತೇಜೋ ವಾಯುಗುಣ ಮೂರ ಹೌದಿಲ್ಲ ಹೌದಾ ಈ ಏನಪ್ಪಾ ಅಂತಂದ್ರ ಈ ನಾಲ್ಕರಿಂದ ಇಡೀ ಬ್ರಹ್ಮಾಂಡದಲ್ಲಿ ಅತ್ಯಂತ ತೇಜಸ್ವಿಯಾದ ಒಬ್ಬ ಕುಮಾರನು ಉದಿಸಿದನು ಅಂತೇಳಿ ಪುರಾಣದಾಗ ಐತಿ ಕುಮಾರನು ಹೊತ್ತಾಕಿದ್ ಗಣಪತಿ ಇಲ್ಲ ಹೌದಿಲ್ಲ ಈ ಗಣಪತಿ ಅಂದ್ರೆ ಅವ ಬಿಡ ಆಗಲ್ಲ ಹೇಳ ಹೌದಿಲ್ಲ ಯಾವಾರ ಅಲ್ಲಿ ಹುಟ್ಟಿ ಬರ್ಬೇಕಾದ್ರ ಮಹಾದೇವರ ಮಂದಹಾಸ ಒಂದು ಮಹಾದೇವರ ಗಗನದ ನೋಟ ಎರಡು ಹೌದಾ ಗೌರಿಯ ಬೇಟ ಮೂರು ಪರಬ್ರಹ್ಮನ ಪೃಥ್ವಿ ಆಪ ತೇಜ ವಾಯುಗಳ ಗುಣ ನಾಲ್ಕು ಈ ನಾಲ್ಕರಿಂದ ಏನಪ್ಪಾ ಅಂತಂದ್ರೆ ಗಣಪತಿ ಹುಟ್ಟಿ ಅನ್ನತೇಳಿ ಪುರಾಣದಾಗ ಬರ್ದಾರು ಮುಂದೆ ಬಂದೈತಿ ಅಲ್ಲಿ ಗೌರಿ ಬೇಟ ಅನ್ನುವಂಥದ್ದು ಒಂದು ಸ್ವಲ್ಪ ಅಲ್ಲಿ ಕೂಡೈತಿ ಕೋಡಕ್ಕೆ ಅದಕ್ಕೆ ಹೇಳಬೇಕಾಗೈತಿ ಅದಕ್ಕೆ ನಿಮ್ಮನ್ನ ಕೇಳಬೇಕಾಗೈತಿ ನಾವು ಹೌದಿಲ್ಲ ಇನ್ನೊಂದು ಮಾತು ಹೇಳಿದ್ರು ನಾವೇನ್ ಹೇಳಿದ್ವು ಏನ್ರಿಪ್ಪ ನಾರಾಯಣ ಶಕ್ತಿದ ಹಾಡಿವು ನಾವು ಆದಿ ಒಳಗ ಹೌದು ಆದಿ ಅಂದ್ರೆ ಮೊದಲ ತಿಳಿ ಪುರಾಣದಾಗ ಐತಿ ಐತಿ ಮೊದಲು ಇದಕ್ಕಾಗಿ ನಾರಾಯಣ ಶಕ್ತಿ ವಿಷಯ ಹಾಡಿದ್ವು ನಾರಾಯಣ ಶಕ್ತಿಯಿಂದ ಈ ಜಗತ್ತು ಹುಟ್ಟೈತಿ ಜಗತ್ತಿನಾಗ ಗಿಡ ಕಲ್ಲ ಮುಳ್ಳ ಗಂಟಿ ಎಲ್ಲ ಇರ್ಬೇಕಾದ್ರೆ ನಮ್ಮವ್ ಇದ್ದಾಗ ಈ ಜಗತ್ತೈತಿ ಹೌದಾ ನಮ್ಮವ್ ಇರ್ಲಿಕ್ಕಂದ್ರೆ ಜಗತ್ತಿಲ್ಲ ಅಂತ ಹೇಳಿದ್ವು ನಾವು ಹೇಳಿದಿಲ್ಲ ಅವ್ರೇನ್ ಹೇಳಿ ಗೊತ್ತ ಏನ್ ಹೇಳ್ಯಾರ ನಾರಾಯಣಿ ಅಂದ್ರ ಪ್ರಕೃತಿ ಹೌದಾ ಪ್ರಕೃತಿ ಅಂದ್ರ ನಾರಾಯಣಿ ನಾರಾಯಣಿ ಪ್ರಕೃತಿ ಪರಮಾತ್ಮನಿಂದ ಹುಟ್ಟ್ಯಾಳ ಅಂದ್ರ ನಿಮ್ಮವ್ ನಮ್ಮ ಅಪ್ಪನಿಂದ ಹುಟ್ಟಿದಂಗ ಆತಂದ್ರ ಅವ್ರ ಹುಚ್ಚ ನಿಮಗ್ ಒಂದ ಮಾತನ್ನ ಹಿಂಗ್ ಹೇಳ್ತಿರತ್ತೇಳಿ ಆಗ ಹೇಳಿ ಹೇಳೋದಿಲ್ಲ ನಾರಾಯಣ ಶಕ್ತಿ ಹಾಡ್ಯವು ನಾರಾಯಣ ಅಲ್ರು ನಾರಾಯಣ ಶಕ್ತಿ ಇದ ನಾರಾಯಣ ಶಕ್ತಿ ಅಂದ್ರು ಆಕೆ ಪ್ರಕೃತಿ ಅಂದ್ರು ಆಕೆ ಆಕೆ ಹೌದಿಲ್ಲ ಹೌದ ಇವತ್ತಿನ ದಿವಸ ನಾರಾಯಣ ಶಕ್ತಿಗೆ ಏನಾರ ಧಕ್ಕೆ ಹಚ್ಚುವಂತದ್ ಏನಾರ ನಿಮ್ ತೈಕಿತ್ತಂದ್ರ ಹತ್ರಿ ಮತ್ ನಾರಾಯಣ ಅಂದ್ರು ಆಕೆ ಪ್ರಕೃತಿ ಅಂದ್ರು ಆಕೆ ಅಂದ್ರ ನಾರಾಯಣ ಅಷ್ಟ ನಾವು ಹಾಡಿಲ್ಲ ಅಲ್ಲಿ ಏನ್ ಹಾಡಿದ್ವು ನಾರಾಯಣಿ ಶಕ್ತಿ ಅಂತ ಹಾಡಿವು ನಾರಾಯಣ ಶಕ್ತಿ ಅಂತ ಐತಲ್ಲ ಗುಳೆ ನಾರಾಯಣ ಶಕ್ತಿಗೆ ಏನಾರ ಧಕ್ಕೆ ಹಚ್ಚುವಂತದ್ ಇತ್ತಂದ್ರ ನೇರವಾಗಿ ಎಲ್ಲದಕ್ಕೂ ಹಚ್ರಿ ಅರ್ಧಕ್ ಹಚ್ಚಾಕ್ ಹೋಗ್ಬೇಡ್ರಿ ಸುಳ ನಾನು ಹಾಡ್ತನತ್ತ ಅಂದ್ರ ಆತನ ಹೌದಿಲ್ಲ ಆಗ್ಲಿ ಅದಕ್ಕೆ ಇನ್ನೊಂದ್ ಏನ್ ಮಾತಾಡಿದ್ವಪ್ಪ ಅಂತಂದ್ರ ಏನ್ರಿಪ್ಪ ಭೂಮಿ ಅಂದ್ರ ಹೆಣ್ಮಕ್ಳು ಹೌದಿಲ್ಲ ಭೂಮಿ ಅಂದ್ರ ಹೆಣ್ಮಗಳದಾಳು ಒಟ್ಟ ನೀವು ಏನಪ್ಪಾ ಅಂತಂದ್ರ ಹೆಣ್ಣಿನ ಕುಡ್ಸಾಲ ಇಲ್ಲ ಅಂದ್ರ ಭೂಮಿ ಮ್ಯಾಗ ನಿಲ್ಬೇಡ್ರಿ ಭೂಮಿ ಮ್ಯಾಗ ಅಡ್ಡಾಡ್ಬೇಡ್ರಿ ಅರೆ ಹೊತ್ತು ರೊಕ್ಕ ತಗೋಬೇಡ್ರಿ ಭೂಮಿ ತಾಯಿ ಅಂದ್ರ ಹೆಣ್ಮಗಳದ ತಿಳಿದು ನಾವು ಹೌದಾ ಅದಕ್ಕೇನ್ ಹೇಳ್ರಿ ಅವ್ರ ಏನ್ ಹೇಳ್ತತಿ ಈ ಭೂಮಿ ಹೊತ್ತಾವ ಆದಿಶೇಷ ಅದಾನ ನಂದು ಗಂಟೆ ಹೇಳ್ದ ಚಾ ಕುಡಿಯಕ್ ಹಂಕತ್ತು ಹೌದಿಲ್ಲ ಆ ಆದಿಶೇಷ ಚಾ ಕುಡಿಯಕ್ ಹೋದಂದ್ರ ಭೂಮಿ ಬೀಳ್ತೈತೆ ಅನ್ನೋ ಮಾತು ಹೇಳ್ರಿ ಅವ್ರು ಹೌದು ಮತ್ತ ನೀವು ವಿಚಾರ ಮಾಡ್ರಿ ಭೂಮಿ ಹೊತ್ತಾವ ಆದಿಶೇಷ ಅದಾನ ಆದಿಶೇಷ ಆ ಆದಿಶೇಷನ ಒಬ್ಬಕ್ಕೆ ನಮ್ಮ ದೇವಿ ತಳಗ್ ಹೊತ್ತು ಬಂದಿತ್ತಾಳ ಆ ಆದಿಶೇಷ ನಮ್ಮ ಬಾಡ್ಯಾಗ ಹಿಡ್ಕೊಂಡಿರ್ತಾಳ ಗಂಡ್ಸೋಕೆ ಕೊಡ್ರಿ ಹೌದಿಲ್ಲ ಮತ್ತೆ ಹೌದು ಆ ಆದಿಶೇಷನಾಥ ಭೂಮಿನಾಥ ಎರಡೂ ಕೂಡ ಏನಪ್ಪಾ ಅಂತಂದ್ರ ಬಡ್ಡ್ಯಾಗ ನಮ್ಮಕ್ಕೆ ಒಬ್ಬಕ್ಕಿ ಕಪಾಲೇಶ್ವರಿ ಅನ್ನುವಂತ ದೇವಿ ಹೊತ್ಕೊಂಡ್ ನಿತ್ತಾಳ ಅಂದ್ರ ಆನಿ ಆತ ಮ್ಯಾತ ಈ ಭೂಮಿ ತಾಯಿನ ಆತ ಎರಡು ಕೂಡಿ ಹೊತ್ತಾಳ ಆದಿಶೇಷ ಭೂಮಿನ ಹೊತ್ರ ನಿಮ್ಮ ಆದಿಶೇಷನ ಕಲ್ಪೇಶ್ವರಿ ಅನ್ನುವಂತ ನಮ್ಮ ದೇವಿ ಹುಟ್ಟಾಳ ಕಪಾಲೇಶ್ವರಿ ಅನ್ನುವಂತ ದೇವಿ ಕಪಾಲೇಶ್ವರಿ ದೇವಿ ಹೊಟ್ಟಾಳ ಹೊತ್ಕೊಂಡಿತ್ತಾಳ ನಿಮ್ಮನ ಮತ್ ನೀವ್ ಹೆಂಗ್ ದೊಡ್ಡವ್ರ ಹಾಕಿರಿ ಗಂಡ ಮಕ್ಳ ಅದ್ನೇನು ಮಾಡ್ತದೇನ ಹೌದಿಲ್ಲ ಚಟ್ಯಾ ಸೊಳ ಬಿಡ್ಲು ಅದಕ್ಕಿರ್ರಿ ಯಾಕಂದ್ರ ಹಿರಿಯರ ಕಿಮ್ಮತ್ ಕೊಡ್ಬೇಕಾಗೈತಿ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಅವ್ರು ಮಾತಾಡಿ ಚುಟ್ಕ ಯಾಕಂದ್ರ ಅವ್ರು ತ್ವಾಡಿ ಮಾತಾಡ್ರಕ್ಕಾಗಿ ಸ್ವಲ್ಪ ಅವ್ರು ಮಾತಾಡಿರ್ತಕ್ಕಂಥ ವಿಷಯಗಳಿಗೆ ನಮ್ಗೆ ತಿಳಿವು ಹೌದಾ ಮುಂದಿನ ಸಂದಿಗೆ ಮತ್ತೆ ಹೆಂಗ್ ಬರ್ತಾರ ಬರ್ಲಿ ಅದಕ್ಕೆ ಬಹಳ ಮಾತಾಡುವಂತ ಅವಶ್ಯಕತೆ ಇಲ್ಲ ಹೌದಿಲ್ಲ ಹೌದಾ ಬಾಳ ಮಾತಾಡುವಂತ ಅವಶ್ಯಕತೆ ಇಲ್ಲ ನೋಡೋಣ ಮತ್ತೆ ಮುಂದಿನ ಸಂದಿಗೆ ಏನೇನು ಮಾತಾಡ್ತಾರ ಹಂಗ ನೋಡೋಣ ಹಂಗ ನೋಡಾಕ್ ಬರ್ತೈತಿ ಇಲ್ಲಿ ಹೋತ್ ನನ್ನ ಗಂಡ ಮನ್ಕೋತಳ ಅದಕ್ಕೆ ಇರ್ಲಿ ಯಥಾ ಪ್ರಕಾರ ಇನ್ನ ಇದ್ ನೋಡಿ ಅಲ್ಲಿ ಹಾಡಿ ಚಾನ್ಸ್ ಕೊಟ್ಟು ಬಿಡೋಣ
ಟಕ್ಕರೆ ನಮ್ಮ ಲಕ್ಕ ಏನು ಬೀಟ್ನೆ ಅಂದ್ರೆ ಇವನ್ನೆಲ್ಲ ಓಡಾಡಿಸ್ಬಿಡೋಣ ಸೋಮ ಆರಾಮೇಲೆ ಅಕ್ಕಿಗೆ ಹಾಂ ನಿನ್ನ ಆಪರೇಷನ್ ಆಗೈತೆ ಆಕಿದೆ ಬಂದಿ ಮ್ಯಾಳ ಕಟ್ಟಗೊಂಡ ಹೌದೌದೌದೌದು ಹೇಳ ಬ್ಯಾಡ ನೀ ಬಂದ ಬಂದಿ ಮ್ಯಾಲ ಕಟ್ಟಗೊಂಡ ಎಲ್ಲಿ ಮೇಲೆ ಹೇಳ ಬ್ಯಾಡ ನೀ ಬಂದ ಬಂದಿದಿ ನನ್ನ ಜೋಡ ಭಂಡಾರ ಹಿಡ್ಕೊಂಡ ಬಂದಿದಿ ನನ್ನ ಜೋಡ ಭಂಡಾರ ಹಿಡ್ಕೊಂಡ ಬಂದಿ ಕೊಂಡ ಮೇಳ ಬ್ಯಾಡ ನೀ ಬಂದ ಬಂದಿ ಮ್ಯಾಲ ಕಟ್ಟಗೋಡ ಹೇಳ ಬ್ಯಾಡ ನೀ ಬಂದ ಬಂದಿದಿ ನನ್ನ ಜೋಡ ಭಂಡಾರ ಹಿಡ್ಕೊಂಡ ಬಂದಿದಿ ನನ್ನ ಜೋಡ ಮ್ಯಾಳ ನೀ ಕಟ್ಟಕೊಂಡ ಬಂದಿ ಮ್ಯಾಲ ಕರ್ಕೊಂಡ ಹೇಳ ಬ್ಯಾಡ ನೀ ಬಂದ ಬಂದಿ ಮ್ಯಾಲ ಕಟ್ಟಕೊಂಡ ಹೇಳ ಬ್ಯಾಡ ನೀ ಬಂದ ಬಂದಿದಿ ನನ್ನ ಜೋಡ ಭಂಡಾರ ಹಿಡ್ಕೊಂಡ ಬಂದಿದಿ ನನ್ನ ಜೋಡ ಭಂಡಾರ ಹಿಡ್ಕೊಂಡ ಬಂದಿ ಮ್ಯಾಲ ಕಟ್ಟಗೊಂಡ ಭಂಡಾರ ಹಿಡ್ಕೊಂಡ ಬಂದಿ ಮ್ಯಾಲ ಕರ್ಕೊಂಡ ಅಳಬ್ಯಾಡ ಬಡಕೊಂಡ ಬಂದಿ ನನ್ನ ಜೋಡ ಭಂಡಾರ ಹಿಡ್ಕೊಂಡ ಬಂದಾದಿ ನನ್ನ ಜೋಡ ಭಂಡಾರ ಹಿಡ್ಕೊಂಡ ಬಳಸಕ ಬಂದಿ ಇಲ್ದ ಗಂಡ ಮಂದ್ಯಾಗ ಹೇಳ ಬ್ಯಾಡ ಮಾಡ ನನಗ ಇಲ್ಲ ಹೋಗಿಡ ಬಡತಕ ನಡಬತ್ತ ಗಡಗಾಡ ಹೇಳಬ್ಯಾಡ ಸುಳ್ಳ ಮಾಡಬ್ಯಾಡ ಮಳ್ಳ ಹೇಳಬ್ಯಾಡ ಸುಳ್ಳ ಮಾಡಬ್ಯಾಡ ಮಳ್ಳ ಹೇಳಬ್ಯಾಡ ಸುಳ್ಳ ಮಾಡಬ್ಯಾಡ ಮಳ್ಳ ಹೇಳಬ್ಯಾಡ ಸುಳ್ಳ ಮಾಡಬ್ಯಾಡ ಮಳ್ಳ ಪಾದ ಹಿಡಿಯೋ ದೌಡ ದೇವಿಯ ಪಾದ ಹಿಡಿಯೋ ದೌಡ ಬಂದಿ ಮ್ಯಾಲ ಕಟ್ಟಗೊಂಡ ಹೇಳಬ್ಯಾಡ ನೀ ಬಂದ ಬಂದಿದಿ ನನ್ನ ಜೋಡ ಭಂಡಾರ ಹಿಡ್ಕೊಂಡ ಬಂದಿದಿ ನನ್ನ ಜೋಡ ಭಂಡಾರ ಹಿಡ್ಕೊಂಡ ಬಂದಿ ಮ್ಯಾಲ ಕರ್ಕೊಂಡ ಅಳಬ್ಯಾಡ ಬಡಕೊಂಡ ಬಂದಿ ಮ್ಯಾಲ ಕರ್ಕೊಂಡ ಅಳಬ್ಯಾಡ ನೀ ಬಡಕೊಂಡ ಬಂದಾದಿ ನನ್ನ ಜೋಡ ಭಂಡಾರ ಹಿಡ್ಕೊಂಡ ಬಂದಾದಿ ನನ್ನ ಜೋಡ ಭಂಡಾರ ಹಿಡ್ಕೊಂಡ ಹೆಚ್ಚ ಇದ್ದಾರ ನಿನ್ನ ಗಂಡ ಬಾರೋ ಪುರಾಣ ತಕ್ಕೊಂಡ ನಿಲ್ದು ಗೊಚ್ಚಿಲ್ಲ ಗಂಡ ನಿಲ್ಲ ಹೊರಟೇನೆ ತೊಡಕೊಂಡ ಏ ಕುಣಿ ಬ್ಯಾಡ ಕೋಡಿ ತಿಳಿದಿಲ್ಲ ಯಬಡಿ ತಿಳಿದಿಲ್ಲ ಕೋಡಿ ಕುಣಿ ಬ್ಯಾಡ ಯಬಡಿ ತಿಳಿದಿಲ್ಲ ಕೋಡಿ ಕುಣಿ ಬ್ಯಾಡ ಯಬಡಿ ತಿಳಿದಿಲ್ಲ ಕೋಡಿ ಕುಣಿ ಬ್ಯಾಡ ಯಬಡಿ ಕೂಗ ಹೊಡೆಯ ಬ್ಯಾಡ ಹುಡುಗ ಕೂಗ ಹೊಡೆಯ ಬ್ಯಾಡ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಂತಿಲ್ಲದ ಕುಂಡೋದೈತಿ ಜಂತಿಲ್ಲದ ಮಣಿಯಾಗ ಚಂತಿಲ್ಲದ ಕೂಡೋದೈತಿ ಜಂತಿಲ್ಲದ ಮಣಿಯಾಗ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಏನೈತಿ ಜೀವನದಾಗ ಹೋಗುದೈತಿ
ಮಂಡ್ಯಾಗ ಎತ್ತ ಇದ್ದಾರ ನಿನ್ನ ಗಂಡ ಬಾರು ಪುರಾಣ ತಕ್ಕೋಡ ನಿಲ್ದು ಕಚ್ಚಿಲ್ಲ ಗಂಡ ನಿಲ್ದ ಹೋಗತ್ತೇನು ತೋರ್ಕೊಂಡ ಕುಣಿಬ್ಯಾಡ ಕೋಡಿ ತಿಳಿದಿಲ್ಲ ಎಬಡಿ ಕುಣಿಬ್ಯಾಡ ಕೋಡಿ ತಿಳದಿಲ್ಲ ಎಬಡಿ ಕುಣಿಬ್ಯಾಡ ಕೋಡಿ ತಿಳಿದಿಲ್ಲ ಎಬಡಿ ಕುಣಿಬ್ಯಾಡ ಕೋಡಿ ತಿಳದಿಲ್ಲ ಎಬಡಿ ಕೂಗ ಹೊಡೆಯ ಬ್ಯಾಡ ತಮ್ಮ ಕೂಗ ಹೊಡೆಯ ಬ್ಯಾಡ ಏನಲ್ಲ ಮರೆತಾರು ತಮ್ಮ ಹಡದ ತೈನ ನೀ ಮರಿದ ಉಪಕಾರ ತೀರಿಸಬೇಕು ಈ ಮಾತ ತಿಳಿದ ನೋಡ ಉಪಕಾರ ತೀರಿಸಬೇಕು ಈ ಮಾತ ತಿಳಿದ ನೋಡ ಬಂದಿ ಮ್ಯಾಲ ಕಟ್ಟಗೋಡ ಅಲ ಬ್ಯಾಡ ಬಡಕೋಡ ಬಂದಿ ಮ್ಯಾಲ ಕಟ್ಟಗೋಡ ಅಲ ಬ್ಯಾಡ ಬಡಕೋಡ ಬಂದಾರಿ ಮನಜೋಡ ಅಲ ಬ್ಯಾಡ ಬಡಕೋಡ ಬಂದಾರ ಹಿಡಕೊಂಡ ಮಂದಿ ಹೆಸರ ಮಾಡಿಕೊಂಡ ಹೊರತಿ ಬಾಯಿ ಬಡಕೊಂಡ ಮಲ್ಲರಿಗಾಗಿದ್ದೀನಿ ಪೋಂಡ ನಿನ್ನ ಬಡಿತೇನೋ ತಿಂಡ ಬರಬರ್ದ ಗರ್ವ ಇರ್ಬೇಕಾರುವ ಬರಬರ ಗರ್ವ ಇರಬೇಕಾರುವ ಬರಬರ್ದ ಗರ್ವ ಇರ್ಬೇಕಾರುವ ಬರಬಾರದ ಗರ್ವ ಇರಬೇಕಾರುವ ಹೋಗೋ ಮುಚ್ಚುಗೊಂಡ ಹುಡುಗ ಹೋಗೋ ಮುಚ್ಚುಗೊಂಡ ಬಂದು ಮ್ಯಾಲ ಕಟ್ಟಗೊಂಡ ಹೇಳಬೇಡ ನೀ ಬಂಡ ಬಂದಿದಿ ನನ್ನ ಜೋಡ ಬಂಡಾರ ಹಿಡಕೊಂಡ ಬಂದಿದಿ ನನ್ನ ಜೋಡ ಬಂಡಾರ ಹಿಡಕೊಂಡ ಬಂದಿ ಮ್ಯಾಲ ಕಟ್ಟಗೋಡ ಅಲ ಬ್ಯಾಡ ಬಡಕೋಡ ಬಂದಿ ಮ್ಯಾಲ ಕಟ್ಟಗೋಡ ಅಲ ಬ್ಯಾಡ ಬಡಕೋಡ ಬಂದಾರಿ ಮನಜೋಡ ಮನಜೋಡ ಬಂದಾರ ಹಿಡಕೊಂಡ ಪೂರ ನಲ್ಲಾಯ ಗಂಡ ಸುಳ್ಳು ಕೆಳದಿ ಮಾಡ್ಕೊಂಡ ಕೇಳ ಸುಣ್ಣದೋಳಿ ಹುಡುಗಿ ಆದ್ಲು ನೀಡ ಹುಡುಗಂದ ತಿರ್ಸಾಳ ಸರಿಗೆ ಸೇಡ ಕನಿಕನ ನನ್ನ ಮುಖ್ಯನ ಮಣ್ಣ ಅಲ ಬ್ಯಾಡ ತಿಂಡಿ ಹಾಕತಿ ಅಂಡಿ ಕನಿಕನ ನನ್ನ ತಿನಿಕನ ಸುಮ್ಮನ ಹಾಕಬೇಡ ಅಂಡಿ ತಿನಿಕ್ಯಾಡಿ ತಿನಿಕ್ಯಾಡಿ ಮಂಡಿ ಆಗಿತ್ತವಾಗ ರಗಡ ಹುಡುಗಗ ಆಗಿತ್ತವಾಗ ರಗಡ ಬಂದಿ ಮ್ಯಾಲ ಕರಗೋಡ ಹೇಳಬ್ಯಾಡ ನೀ ಮರಣ ಬಂದಿದಿ ನನ್ನ ಜೋಡ ಬಂದಾರ ಹಿಡಕೊಂಡ ಬಂದಿದಿ ನನ್ನ ಜೋಡ ಬಂದಾರ ಹಿಡ್ಕೊಂಡ ಬಂದಾರಿ ಮ್ಯಾಲ ನೀ ಕರಕೊಂಡ ಬಂದೇರಿ ಮ್ಯಾಲ ನೀ ಕರಕೊಂಡ ನೀ ಮರಕೊಂಡ ಬಂದಾರಿ ತಮ್ಮ ಬಂದಾರ ಹಿಡಕೊಂಡ ಸುಲ್ತಾನ್ಪುರ ನನ್ನ ಗಂಡ ಚಂಡ ಸುಳ್ಳು ಕೆದರಿ ಮಾಡ್ಕೊಂಡ ಕೇಡ ಸುಣುದೋಳಿ ಹುಡುಗಿ ಆದ್ಲು ನೀಡ ಹುಡುಗಂದ ತಿರ್ಸಾಳ ಸರಿಗೆ ಸೇಡ ಏ ಕನಿಕ್ಯಾನ ನನ್ನ ಮುಖ್ಯನ ಮಲ್ಲ ಕಣಿಕ್ಯಾನ ನನ್ನ ಮುಖ್ಯವಾದ ಮಲ್ಲ ಕನಿಕ್ಯಾನ ನನ್ನ ಮುಖ್ಯನ ಮಲ್ಲ ಕಣಿಕ್ಯಾನ ನನ್ನ ಮುಖ್ಯನ ಮಲ್ಲ
ನಿಂತವಾಗ ರಗಡ ಏನೈತಿ ಜೀವನದಾಗ ಹೋಗುದೈತಿ ಮಣ್ಣಾಗ ಚಿಂತಿಲ್ಲದ ಕುಂಡ್ರುದೈತಿ ಜಂತಿಲ್ಲದ ಮನಿಯಾಗ ಚಿಂತಿಲ್ಲದ ಕೊಂಡೋದೈತಿ ಜಂತಿಲ್ಲದ ಮನಿಯಾಗ ಹಿಡಕೊಂಡ ಹುಣಗಳು ಮ್ಯಾಳಿಗಿಲ್ಲ ಸೌಡ ಆಡ್ತೀವ ಜೀಪಿ ಕಟ್ಟಿ ಬೋಡ ಮುತ್ತು ಮಾಸ್ತರ್ ಬರದ ಹಾಡ ಹಾಡ ಬರದ ತೊಡಗಿ ತೋಡ ಸುಣದೊಳಿ ಊರಾಗ ಸೂರಮ್ಮನ ಗುಡಿಯಾಗ ಸುಣದೊಳಿ ಊರಾಗ ಸೂರಮ್ಮನ ಗುಡಿಯಾಗ ಸುಣದೊಳಿ ಊರಾಗ ಸೂರಮ್ಮನ ಗುಡಿಯಾಗ ಸುಣದೊಳಿ ಊರಾಗ ಸೂರಮ್ಮನ ಗುಡಿಯಾಗ ಬರಲಾರ ಬಂಗಾರ ತಗಡ ಭಕ್ತರು ಬರಲಾರ ಬಂಗಾರ ತಗಡ ಬಂದಿ ಮ್ಯಾಳ ಕಟ್ಟಗೊಂಡ ಬ್ಯಾಡ ನೀ ಬಂದ ಬಂದಿದಿ ನನ್ನ ಜೋಡ ಬಂಡಾರ ಹಿಡ್ಕೊಂಡ ಬಂದಿದಿ ನನ್ನ ಜೋಡ ಬಂಡಾರ ಹಿಡ್ಕೊಂಡ ಬಂದಿ ಮ್ಯಾಲ ಕರಕೊಂಡ ಅನ್ನ ಬ್ಯಾಡ ಬಡಕೊಂಡ ಬಂದಿ ಮ್ಯಾಲ ಕರಕೊಂಡ ಬಂಡಾರ ಹಿಡಕೊಂಡ ಸಲಿಕೆರೆ ಮ್ಯಾಲಿಗ ಸಲಿಕೆರೆ ಮ್ಯಾಲ ಐತಿ ದೌಡ ಹಾಡ್ತೀವ ಜೀಪಿ ಕಟ್ಟಿ ಬೇಡ ಮುತ್ತು ಮಾಸ್ತರ್ ಬರುವ ಹಾಡ ಹಾಡ ಬರದ ತೊಡಗ ತೇರ ಸುಣದೊಳಿ ಊರಾಗ ಲಕ್ಷ್ಮೀ ಗುಡಿಯಾಗ ಸುಣದೊಳಿ ಊರಾಗ ದೇವಿ ಗುಡಿಯಾಗ ಸುಣದೊಳಿ ಊರಾಗ ಲಕ್ಷ್ಮೀ ಗುಡಿಯಾಗ ಸುಣದೊಳಿ ಊರಾಗ ಸೂರನ ಗುಡಿಯಾಗ ಬಡದಾರ ಬಂಗಾರ ತಗಡ ಭಕ್ತರು ಬಡದಾರ ಬಂಗಾರ ತಗಡ ಬಂದಿ ಮ್ಯಾಳ ಕಟ್ಟಗೊಂಡ ಬ್ಯಾಡ ನೀ ಬಂಡ ಬಂದಿದಿ ನನ್ನ ಜೋಡ ಬಂಡಾರ ಹಿಡ್ಕೊಂಡ ಬಂದಿದಿ ನನ್ನ ಜೋಡ ಬಂಡಾರ ಹಿಡ್ಕೊಂಡ ಮ್ಯಾಲ ನೀ ಕರಕೊಂಡ ಬಂದಿದಿ ಮ್ಯಾಲ ನೀ ಬಂಡಾರ ಹಿಡಕೊಂಡ ಯಾರಿಗೆ